Hello friends, welcome back again. Section ಏನೋ ಸೀರೀಸ್ ನ ನೋಡ್ತಾ ಇದ್ವಲ್ಲ, ಅದ್ರಲ್ಲಿ ಆಲ್ರೆಡಿ 12 ಎಪಿಸೋಡ್ಸ್ ಅಪ್ಲೋಡ್ ಆಗಿದೆ. ನೋಡದೇ ಇರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಇವತ್ತಿನ 13th ಎಪಿಸೋಡ್ ನ ಸ್ಟಾರ್ಟ್ ಮಾಡೋಣ. ನೋಡದೇ ಇರೋ ಎಪಿಸೋಡ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡ್ ಅಲ್ಲಿ ಬರುತ್ತೆ. ಇವತ್ತಿನ ಈ ಇಂಟ್ರೆಸ್ಟಿಂಗ್ 13th ಎಪಿಸೋಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನೋಟಿಫಿಕೇಶನ್ ಆಗಿ ಬರುತ್ತೆ. ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮಗೆ ನೋಟಿಫಿಕೇಶನ್ ಕೊಟ್ಟಿರ್ತೀನಿ. ಫಾಲೋ ಮಾಡದೇ ಇರೋರು ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ 13th ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಹೋದ ಎಪಿಸೋಡ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ಇಬ್ರಲ್ಲಿರೋ ಫೀಲಿಂಗ್ಸ್ ನ ಹೇಳಕ್ಕಾಗದೆ ಹೇಳ್ಕೊಂಡಿರೋ ತರನೇ ಇದ್ದಿರುತ್ತೆ. ಯಾಕಂದ್ರೆ ಕೈಫರ್ ಕೂಡ ಜನ ಇಷ್ಟ ಪಡ್ತಿದ್ದಾರೆ ಅಂತ ಇಲ್ಲೇ ಗೊತ್ತಾಯ್ತು. ಅವ್ನ್ ಕಿಸ್ ಕೂಡ ಮಾಡ್ಬಿಟ್ಟ. ಹಾಗೆ ಇವಾಗ ಅವಳನ್ನ ಡ್ರಾಪ್ ಮಾಡಕ್ಕೆ ಅಂತ ಮನೆವರೆಗೂ ಕರ್ಕೊಂಡ್ ಬಂದಿರ್ತಾನೆ. ಇಬ್ರು ಕಾರ್ ಎಳಿತಾರೆ. ಇಬ್ರಿಗೂ ಒಬ್ರಿಗೊಬ್ರು ಬಿಟ್ಟು ಹೋಗೋದಕ್ಕೆ ಇಷ್ಟನೇ ಇಲ್ಲ. ಸ್ವಲ್ಪ ಸಂಕೋಚವಾಗಿ ನಿಂತಿರ್ತಾರೆ. ಏನೋ ಹೇಳಕ್ಕೆ ಟ್ರೈ ಮಾಡ್ತಿದ್ದಾರೆ, ಬಟ್ ಇಬ್ರು ಕೈಯಲ್ಲೂ ಸರಿಯಾಗಿ ಮಾತಾಡಕ್ ಆಗ್ತಾ ಇಲ್ಲ. ಆಗ ಅವ್ನ್ ಹೇಳ್ತಾನೆ, ರಿಯಲಿ ಸಾರಿ, ನಿನ್ ಜೊತೆ ಇವತ್ತು ಟೈಮ್ ಸರಿಯಾಗಿ ಸ್ಪೆಂಡ್ ಮಾಡಕ್ ಆಗ್ಲಿಲ್ಲ. ಕರಣ್ ಬೇರೆ ಮಲಗ್ ಬಿಟ್ಟಿದ್ದಾನೆ, ಅವನನ್ನ ಮನೆಗ್ ಕರ್ಕೊಂಡ್ ಹೋಗ್ಬೇಕು, ಇನ್ನೊಂದ್ ದಿನ ಮೀಟ್ ಮಾಡೋಣ ಅಂದಾಗ ಪರವಾಗಿಲ್ಲ ಕೈಫರ್, ಅರ್ಥ ಆಗುತ್ತೆ, ಇಟ್ಸ್ ಓಕೆ ಅಂತ ಹೇಳ್ತಾಳೆ. ಆದ್ರೂ ಅವ್ನ ಅಲ್ಲಿಂದ ಹೋಗ್ತಾ ಇಲ್ಲ. ಏನೋ ಒಂಥರ ಮಿಸ್ ಮಾಡ್ಕೊಂಡಿರೋ ತರ ಫೀಲಿಂಗು. ಒಬ್ರಿಗೊಬ್ರು ಮಾತಾಡ್ಕೋಬೇಕು ಅಂತ ಟ್ರೈ ಮಾಡ್ತಾರೆ, ಬಟ್ ಆಗ್ತಾ ಇಲ್ಲ. ಇವನು ಏನೋ ಹೇಳಕ್ಕೆ ಟ್ರೈ ಮಾಡ್ತಿದ್ದಾನೆ. ಇವಳು ಏನೋ ಹೇಳಕ್ ಬಂದೆ ಅಲ್ವಾ ಅಂತಂದ್ರೆ ಇವ್ನು ಅಂತ ಅನ್ಕೊಂಡು ಹತ್ರ ಹೋದವನು ಮತ್ತೆ ಅವಳನ್ನ ಹಿಡ್ಕೊಂಡು ನತ್ತಿಗೆ ಮುತ್ ಕೊಟ್ಬಿಟ್ಟ. ಕೊಟ್ಟವ್ನು ಅವ್ನ ಪಾಡ್ಗ ಅವನು ಕಾರ್ ತಗೊಂಡ್ ಹೊಟ್ಟೋದ. ಇವಳಲ್ಲಿ ತುಂಬಾ ಕನ್ಫ್ಯೂಷನ್ಸ್ ಇದೆ. ನಾನು ಇವನ ಹತ್ರ ತುಂಬಾ ಕ್ವೆಶನ್ಸ್ ಕೇಳ್ಬೇಕು ಅಂತ ಅನ್ಕೊಂತಾ ಇದ್ದೀನಿ, ಬಟ್ ಇವನೇನಕ್ಕೆ ಇತ್ರ ಹೋಗ್ತಿದ್ದಾನೆ ಅಂತ ಅವಳಂಗೆ ನಿಂತ್ಕೊಂಡು ನೋಡ್ತಾ ಇರ್ತಾಳ. ಸ್ವಲ್ಪ ಹೊತ್ತಲ್ಲ ಹ್ಯಾರಿಸ್ ಬರ್ತಾನೆ. ಏನ್ ಇವತ್ತು ಲೇಟ್ ಆಗಿ ಬಂದಿದ್ಯಾ, ನಿನ್ ಸ್ವಲ್ಪನೂ ಜವಾಬ್ದಾರಿ ಇಲ್ಲ, ಹೋಗ್ ಒಳಗಡೆ ಹೋಗು ಅಂತ ಹೇಳಿ ಬೈದಾಗ ಇವಳು ಅಂತಾಳೆ, ಹ್ಯಾರಿಸ್ ಏನ್ ನೀನ್ ತುಂಬಾ ಓವರ್ ಆಗಿ ಮಾಡ್ತಾ ಇದ್ಯಾ, ಇಂಜುಲಗಿಂತ ನೀನ್ ತುಂಬಾ ಸ್ಟ್ರಿಕ್ಟ್ ಆಗಿದ್ಯಾ, ನಮ್ಮ ಅಪ್ಪ ತರ ನೀನ್ ನಡೆಸ್ತೀಯ ಅನ್ನೋ ತರ ಅಂದಾಗ ಹ್ಯಾರಿಸ್ ಹೇಳ್ತಾನೆ, ನಾನೇನಾದ್ರೂ ನಿಮ್ಮ ಅಪ್ಪ ಆಗಿದ್ರೆ ನಿನ್ನ ಕೇರ್ ಕೂಡ ಮಾಡ್ತಾ ಇಲ್ಲ ಅಂತ. ನಡಿ ಒಳಗೆ ಟೈಮ್ ಆಯ್ತು ಅಂತ ಬೈದು ಒಳಗಡೆ ಕಳಿಸ್ತಾನೆ. ಹಂಗೆ ಅವತ್ತು ನೈಟ್ ತೋರಿಸ್ತಾರೆ. ಅವಳಿಗೆ ನಿದ್ದೆನೆ ಬರ್ತಾ ಇಲ್ಲ, ಬೆಡ್ ಮೇಲೆ ಮಲ್ಕೊಂಡು ಹೊರಾಡ್ತಾ ಇರ್ತಾಳೆ ಈ ಕಡೆ ಆ ಕಡೆ ಅಂತ. ಅವಾಗ ಅವನು ಮೆಸೇಜ್ ಕಳ್ಸಿರ್ತಾನೆ, ನಾನು ಇತ್ರ ಮನೆಗ್ ಬಂದು ರೀಚ್ ಆಗ್ಬಿಟ್ಟೆ ಅಂತ. ಇವಳ ಕಡೆ ಓಕೆ ಸ್ವೀಟ್ ಡ್ರೀಮ್ಸ್ ಅಂತೆಲ್ಲ ಆಗ್ತಾಳೆ. ಆಮೇಲೆ ಅವಳಿಗೆ ಒಂಥರ ಅಯ್ಯೋ ಏನು ಸ್ವೀಟ್ ಡ್ರೀಮ್ಸ್ ಎಲ್ಲ ಆಗ್ತಾ ಇದೀನಿ, ಇಮೋಜಿ ಎಲ್ಲ ಆಗ್ತಾ ಇದೀನಿ, ಜೆ ನಿನ್ಗೆ ಏನಾಗಿದೆ ಅಂತ ಹೇಳಿ ತಲೆ ಕಿತ್ಕೊಂತಾ ಇರ್ತಾಳೆ. ಆ ಟೈಮಲ್ಲಿ ಇವ್ರಿ ಕಡೆಯಿಂದ ಮೆಸೇಜ್ ಬರುತ್ತೆ, ಏನ್ ಜೆ ವೆಕೇಶನ್ಸ್ ಎಲ್ಲ ಯಾವ ತರ ಎಂಜಾಯ್ ಮಾಡ್ತಾ ಇದೀಯಾ, ನಾನು ಇಲ್ದೆ ನಿನ್ಗೆ ಬೋರ್ ಹೊಡಿತಾ ಇದೀಯಾ, ನನ್ನ ಮಿಸ್ ಮಾಡ್ಕೊಂತಾ ಇದೀಯಾ ಅಂತ ಮೆಸೇಜ್ ಹಾಕಿರ್ತಾನೆ. ಅವಳ ಮೆಸೇಜ್ ನ ಓದ್ತಾಳೆ, ಬಟ್ ಏನು ರಿಪ್ಲೈ ಮಾಡ್ತಾ ಇಲ್ಲ. ಇವಾಗ ಇವ್ರಿ ಏನಕ್ಕೆ ಮೆಸೇಜ್ ಮಾಡ್ದ, ಹಂಗಾದ್ರೆ ಇವ್ರಿ ಕೈಫರ್ ಇಬ್ರು ನನ್ನ ಇಷ್ಟ ಪಡ್ತಾ ಇದಾರ, ಅಯ್ಯೋ ಹಂಗಾದ್ರೆ ನಾನು ಇನ್ನೊಂದೆಲ್ಲ ತರ ಚೇಂಜ್ ಆಗ್ಬಿಡ್ತೀನ, ಇದು ಮಾತ್ರ ಆಗ್ಬಾರ್ದು. ಇನ್ ಕೇಸ್ ಆತರ ಏನಾದ್ರು ಆದ್ರೆ ಮತ್ತೆ ಅವ್ರಿಬ್ರು ಜಗಳ ಮಾಡ್ಕೊಂತಾರ, ಅವ್ರ ಫ್ರೆಂಡ್ಶಿಪ್ ನನ್ನಿಂದ ಕೆಟ್ಟೋಗುತ್ತಾ ಅಂತ ಏನೋ ಯೋಚನೆ ಮಾಡ್ತಾ ಇರ್ತಾಳೆ. ಬಟ್ ಈಗ ಸದ್ಯಕ್ಕೆ ಇವ್ರಿಗೆ ಅವಳೇನು ರಿಪ್ಲೈ ಮಾಡಕ್ ಹೋಗ್ಲಿಲ್ಲ. ಇನ್ ಸ್ವಲ್ಪ ಹೊತ್ತಲ್ಲೇ ಅನ್ನೋ ನಂಬರ್ ಇಂದ ಮೆಸೇಜ್ ಬರುತ್ತೆ. ಮಾಡಿರೋದ್ ಬೇರೆ ಯಾರು ಅಲ್ಲ, ಪರ್ಸಿನೇ. ನಾಳೆ ಸ್ಕೂಲ್ ಮುಗಿದ್ಮೇಲೆ ನಿನ್ನ ನೋಡ್ಬೇಕು, ಫ್ರೀ ಮಾಡ್ಕೊಂಡು ನೀನು ಒಬ್ಳೇ ಬಾ, ಈ ತರ ಒಂದು ಮಾಲ್ ಹತ್ರ ಬಂದ್ಬಿಡು ಅಂತ ಮೆಸೇಜ್ ನ ಕಳ್ಸಿರ್ತಾನೆ. ಇವಳು ಕೂಡ ಸರಿ ಆಯ್ತು ಅಂತ ಮೆಸೇಜ್ ಹಾಕ್ಬಿಟ್ಟು ಮಲ್ಕೊಂಡ್ಲು. ಬಟ್ ಇದುವರೆಗೂ ಅವಳಿಗೆ ಅವಳಲ್ಲಿರೋ ಕನ್ಫ್ಯೂಷನ್ಸ್ ಕಡಿಮೆ ಆಗ್ಲಿಲ್ಲ. ಬಸ್ಸಿನ ನೋಡೋವರೆಗೂ ಅವಳಿಗೆ ಸಮಾಧಾನ ಇಲ್ಲ. ಹಾಗೆ ಇವಾಗ ನೆಕ್ಸ್ಟ್ ಡೇ ಸ್ಕೂಲ್ ಅಲ್ಲಿ ತೋರಿಸ್ತಾರೆ. ಅಂದ್ರೆ ಈಗ ವೆಕೇಶನ್ಸ್ ಎಲ್ಲ ಮುಗಿಸ್ಕೊಂಡು ಸ್ಕೂಲ್ ರಿಓಪನ್ ಮಾಡಿರ್ತಾರೆ. ಅಂದ್ರೆ ಇವತ್ತೇ ರಿಸಲ್ಟ್ ಇದೆ ಕೂಡ. ತುಂಬಾನೇ ಭಯವಾಗಿ ನಿಂತ್ಕೊಂಡು ಅಯ್ಯೋ ರಿಸಲ್ಟ್ ಏನಾಗಿರುತ್ತೋ ಏನೋ, ಮತ್ತೆ ಅಂಜಲ್ ಹತ್ರ ಬೈಸ್ಕೋಬೇಕಂತ ನಿಂತಿರ್ಬೇಕಾದ್ರೆ ಆ ಜಾಕೆ ಡ್ಯೂಕ್ ಅಂತ ಒಬ್ಬ ಬಂದು ಮಾತಾಡಿಸ್ತಾನೆ. ಇವ್ನು ಕೂಡ ಸೆಕ್ಷನ್ ಹೀಗೆ ಸೇರಿರೋನೆ. ಅರ್ಧಂಬರ್ಧ ಸ್ವಲ್ಪ ಮೆಂಟಲ್ಲೇ ಇವನು. ಅವ್ನ್ ಬಂದು ಜೆ ಏನ್ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದೀಯಾ, ರಿಸಲ್ಟ್ ಇವತ್ತು ಗೊತ್ತಾ ನಿನ್ಗೆ, ಬಾ ಹೋಗಿ ನೋಡೋಣ ಅಂತ ಕರೆದ್ರೆ, ಏ ಲೂಸಾ ನೀನು, ಹೌದು ಬಿಡು ನೀನ್ ನಿಜವಾಗ್ಲೂ ಲೂಸೆ, ಅಲ್ಲೋಡ್ ಎಷ್ಟೊಂದ್ ಜನ ನಿಂತಿದ್ದಾರೆ, ಹೆಂಗೋ ಹೋಗಿ ನೋಡೋದು ಅಂದಾಗ, ಬಾ ಇದಕ್ಕೆಲ್ಲ ನೀನ್ ದೂರ ನಿಂತ್ಕೊಂಡ್ರೆ ಆಗುತ್ತೆ, ದೂರ ದಾರಿ ಬಿಡಿ ಜೆ ಬರ್ತಿದ್ದಾಳೆ ಅಂತ ಹೇಳಿ ಎಲ್ಲರೂ ದೂರ ಕಳ್ಸ್ಬಿಟ್ಟು ಇವಳನ್ನ ಬೋರ್ಡ್ ಹತ್ರ ಕರ್ಕೊಂಡು ಹೋಗಿ ಬಿಡ್ತಾನೆ. ಇವಳು ಕೂಡ ಅವ್ಳ ರಿಸಲ್ಟ್ ಅನ್ನ ನೋಡ್ಬಿಟ್ಟು ಸಖತ್ ಸಂತೋಷ ಪಟ್ಬಿಟ್ಲು. ಒಳ್ಳೆ ಮಾರ್ಕ್ಸ್ ಒಳ್ಳೆ ಪರ್ಸೆಂಟೇಜ್ ಬಂದಿರುತ್ತೆ. ಈಗ ಸಿಯಾನ್ ಹತ್ರ ಬೆಟ್ಟಿಂಗ್ ಬೇರೆ ಕಟ್ಟಿದಾಳಲ್ವಾ, ಸೊ ಅವನೆಷ್ಟು ಮಾರ್ಕ್ಸ್ ಎತ್ತಿದ್ದಾನೆ ನೋಡೋಣ ಅಂತ ನೋಡಿದ್ರೆ 100ಗೆ 100 ಮಾರ್ಕ್ಸ್ ಎತ್ತಿಟ್ಟಿದ್ದಾನೆ, ಕಂಪ್ಲೀಟ್ ಪರ್ಸೆಂಟೇಜ್ ತೆಗ್ದಿರ್ತಾನೆ. ಅಷ್ಟೊಳಗೆ ಶಾಕ್ ಆಗೋಯ್ತು, ಏನಪ್ಪ ಮಾಡೋದು ಅನ್ನೋಷ್ಟರಲ್ಲಿ ಸಿಯಾನ್ ಕೂಡ ಬಂದ್ಬಿಟ್ಟ. ನೋಡ್ದ ನಾನು ಹೇಳಿದೆ ನಾನು 100ಗೆ 100 ತೆಗಿತೀನಿ ಅಂತ, ನೀನೇ ನನ್ ನಂಬಿಲ್ಲ, ಹೆಂಗೆ ನಮ್ ಬೆಟ್ಟಿಗೆ ನೀನ್ ರೆಡಿನಾ ಅಂದಾಗ ಇವಳು ಬೇಡ ಕಣೋ ಸಿಯಾನ್ ಪ್ಲೀಸ್, ಬೆಟ್ಟಿಂಗ್ ಬೇಕಾದ್ರೆ ಚೇಂಜ್ ಮಾಡ್ಕೊಳ್ಳೋಣ, ನಾನು ಬೇರೆ ಏನಾದ್ರು ಮಾಡ್ತೀನಿ ಅಂದ್ರೆ ಅವ್ನು ಒಪ್ಕೊಂತಿಲ್ಲ. ಬೆಟ್ ಇಸ್ ಅ ಬೆಟ್, ನಾನು ಹೇಳಿದ್ರೆ ನೀನ್ ಮಾಡ್ಲೇಬೇಕು ಅಂತ ಹೇಳಿ ಕ್ಲಾಸ್ ರೂಮ್ಗೆ ಕರ್ಕೊಂಡು ಹೋದ. ಇವಳು ನೈಸಾಗಿ ಬ್ಯಾಗ್ ತಗೊಂಡಲ್ಲಿದ್ದ ಎಸ್ಕೇಪ್ ಆಗ್ಬಿಡ್ಬೇಕು ಅಂತ ನೋಡಿದ್ರೆ ಕೂಡ ಕೈಫರು ಸಿಯಾನ್ ಎಲ್ಲ ಯಾರು ಬಾಗ್ಲ ಹತ್ರ ಬಿಡ್ತಾ ಇಲ್ಲ. ಅಷ್ಟೇ ಅಲ್ಲದೆ ಇವ್ನ್ ಬೇರೆ ಒಳಗಡೆ ಹೋಗ್ಬಿಟ್ಟು ಎಲ್ಲಾರ ಹತ್ರ ಏನ್ ಬೆಟ್ಟಿಂಗ್ ಕಟ್ಟಿದ್ರು ಅಂತ ನಿಜಾನ ಹೇಳ್ಬಿಟ್ನ. ಅದಕ್ಕೆ ಎಲ್ಲರಿಗೂ ಒಂದೇ ಎಕ್ಸೈಟ್ಮೆಂಟ್, ಯಾರಿಗೆ ಕಿಸ್ ಮಾಡ್ತಾಳೆ ಇವಳು ಗೊತ್ತಿಲ್ವೇ ಅಂತ ಹೇಳಿ ಎಲ್ಲರೂ ನಿಂತಿರ್ತಾರೆ. ಇವಳು ಹೆಂಗಾದ್ರೂ ಮಾಡಿ ಇಲ್ಲ ತಪ್ಪಿಸ್ಕೋಬೇಕಂತ ನೋಡ್ತಾ ಇದ್ರೆ ಕೂಡ ಯಾರು ಬಿಡ್ತಾ ಇಲ್ಲ. ಅದ್ರಲ್ಲಿ ಎಲ್ಲರೂ ನನ್ಗೆ ತಾನೆ ಅಂತ ಬೇರೆ ಕೇಳ್ತಾ ಇರ್ತಾರೆ. ಹೇಮನ್ ಇರ್ತಾನಲ್ವಾ, ಅವ್ನು ಹೇಳ್ತಾನೆ, ಜೆ ನನ್ನ ತಾನೇ ನೀನ್ ಕಿಸ್ ಮಾಡ್ತೀಯ, ಅದಕ್ಕೆ ತಾನೇ ನೀನು ರೆಸ್ಟೋರೆಂಟ್ಗೆಲ್ಲ ಬಂದು ನನಗೆ ಹೆಲ್ಪ್ ಮಾಡಿದ್ದು ಅಂದಾಗ, ಇನ್ನೊಂದ್ ಕಡೆ ಕ್ಯಾಲೆಕ್ಸು ಇಲ್ಲೋಡು, ಆಮೇಲೆ ಮೇಕಾ ಏನಾದ್ರು ತಪ್ಪಾಗಿ ತಿಳ್ಕೊಂತಾಳೆ, ನಿನ್ ಮೈಂಡ್ ಅಲ್ಲಿ ಆತರ ಏನಾದ್ರು ಯೋಚನೆ ಇದ್ರೆ ತೆಗೆದ್ಬಿಡು ಅಂತಾನೆ. ಆ ಕಡೆ ಡೆನ್ಸಿಲ್ ಕೂಡ ಹಂಗೆ ಹೇಳ್ತಾನೆ, ಆಮೇಲೆ ಗ್ರೇಸ್ ತುಂಬಾ ಫೀಲ್ ಆಗ್ತಾಳಮ್ಮ, ನನ್ನೆಲ್ಲ ನೀನ್ ದೂರ ಇಟ್ಬಿಡು ಅಂತ. ಈ ತರ ಒಬ್ರಿಗೊಬ್ರು ನನಗೆ ಅಂತ ಹೇಳಿ ಮಾತಾಡ್ತಾ ಇರ್ಬೇಕಾದ್ರೆ ಇವಳಿಗೆ ಏನ್ ಮಾಡೋದು ಅಂತ ಗೊತ್ತಿಲ್ಲ, ಬಿಕ್ಕರ್ಸ್ಕೊಂಡಿರ್ತಾಳೆ. ಪಾಪ ಡೇವಿಡ್ ಮಾತ್ರನೇ ಸೈಲೆಂಟ್ ಆಗಿ ಹೋಗಿ ಸೈಡಲ್ಲಿ ಸೈಲೆಂಟ್ ಆಗಿ ಮಲ್ಕೊಂಡಿರ್ತಾನೆ. ಇಲ್ಲಿ ನಡೀತಾ ಇರೋದು ಏನು ಅವ್ನಿಗೆ ಗೊತ್ತಿಲ್ಲ. ಆದ್ರೆ ಇಲ್ಲಿ ಇವರಿಗೆ ಮತ್ತೆ ಕೈಫರ್ಗೆ ಒಂಥರ ಟೆನ್ಷನ್ ಆಗ್ತಾ ಇರುತ್ತೆ. ಇವಳು ಬೇರೆ ಯೂರಿನೇ ನೋಡ್ತಾ ಇರ್ತಾಳ, ಅದರಿಂದ ಕೈಫರ್ಗೆ ಒಂಥರ ಟೆನ್ಷನ್, ಎಲ್ಲೋಗ್ಬಿಟ್ಟು ಯೂರಿನ ಕಿಸ್ ಮಾಡ್ಬಿಡ್ತಾಳೋ ಇವಳು ಅಂತ. ಈ ಕಡೆ ಸಿಯಾನ್ ಕೂಡ ಗೇಲಿ ಮಾಡ್ತಾ ಇರ್ತಾನೆ, ನೀನ್ ಯಾವಾಗೂ ನನ್ ಜೊತೆ ತಾನೇ ಇರ್ತೀಯ, ನನ್ಗೆ ತಾನೇ ಕಿಸ್ ಮಾಡ್ತೀಯ, ನಾನು ನಿನ್ ಫ್ರೆಂಡ್ ತಾನೆ ಅಂತ ಹೇಳಿ ಇನ್ನೊಂದ್ ಗೇಲಿ ಮಾಡ್ತಾ ಇರ್ತಾನೆ. ಇವಳಿಗೆ ಕೋಪ ಬಂದ್ಬಿಡ್ತು, ಬಾಯ್ ಮುಚ್ಕೊಂಡು ಇರ್ರಿ ಅಂತ ಹೇಳಿ. ಅದ್ರಲ್ಲಿ ಕೈಫರ್ ಬೇರೆ ಜೋರಾಗಿ ಸೌಂಡ್ ಕೊಡ್ತಾನೆ, ಎಲ್ಲರೂ ಸೈಲೆಂಟ್ ಆಗಿರ್ತೀರಾ, ಸ್ವಲ್ಪ ಅವಳನ್ನ ಮಾತಾಡಕ್ ಬಿಡಿ, ನೀವೇ ಲೊಡ ಅಂತ ಮಾತಾಡ್ತಾ ಇದೀರಾ ಅಂತ ಇವರು ಚೇರಲ್ಲ ಎತ್ತಿ ಕುಗ್ತಾನೆ ಕೆಳಗಡೆ. ಅದಾದ್ಮೇಲೆ ಇವಳಂಗೆ ಯೂರಿನ ನೋಡ್ಕೊಂಡೆ ಸ್ವಲ್ಪ ಹತ್ರ ಹೋಗ್ತಾಳ. ಕೈಫರ್ಗೆ ತುಂಬಾನೇ ಭಯ ಆಗ್ತಾ ಇರುತ್ತೆ. ಅದೇ ಸ್ವಲ್ಪ ಮುಂದ್ಗಡೆ ಅದೊಳು ಟಕ್ಕಂತ ಹಿಂದೆ ತಿರ್ಕೊಂಡ್
ಬಂದ್ಲಾ, ಅದನ್ನ ನೋಡ್ಬಿಟ್ಟು ಇನ್ನೊಬ್ಬ ಕೂತಿರ್ತಾನೆ ಲಾಸ್ಟ್ ಅಲ್ಲಿ ಕನ್ನಡಿ ಹಾಕೊಂಡು ಅವ್ನಿಗೆ ಮುತ್ಕೊಡೋದು ಅಂತ ಹೇಳ್ಬಿಟ್ಟು ಚೀ ಜೆ ಏನ್ ಈ ಗಬ್ನನ್ ಮಗನ ಮುತ್ಕೊಡ್ತೀನಿ ನೀನು ಅಂತ ಹೇಳಿ ಗೆಲಿ ಮಾಡುವಾಗ ಜೆ ಇಲ್ಲ ಅಂತ ಹೇಳಿ ಸ್ಟ್ರೇಟ್ ಆಗಿ ಹೋಗ್ಬಿಟ್ಟು ಡೇವಿಡ್ಗೆ ಮುತ್ಕೊಟ್ಬಿಟ್ಟು ಆಮೇಲೆ ನಿನ್ನ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ರ. ಈಗ ಡೇವಿಡ್ಗೆ ಮುತ್ಕೊಟ್ಟಿರೋದ್ರಿಂದ ಎಲ್ಲರೂ ಡೇವಿಡ್ ನ ಓಡಿಸ್ಕೊಂಡು ಹೋಗಕ್ಕೆ ಶುರು ಮಾಡ್ಬಿಟ್ರು. ಅದೇ ಟೈಮಲ್ಲಿ ಅವಳಿಗೆ ಪರ್ಸಿ ಕಡೆಯಿಂದ ಮೆಸೇಜ್ ಬರುತ್ತೆ, ನಾನು ಈ ತರ ಮಾಲ್ ಹತ್ರ ಬಂದ್ಬಿಟ್ಟಿದೀನಿ, ಬಾ ಇಬ್ರು ಮಾತಾಡೋಣ ಅಂತ. ಇವಳು ಕೂಡ ಏನ್ ವಿಷಯ ಅಂತ ಹೇಳು ಬರ್ತೀನಿ ಅಂದಾಗ, ನೀನ್ ಬಾ ಡೈರೆಕ್ಟ್ ಆಗಿ ನಾನೆಲ್ಲ ಹೇಳ್ತೀನಿ, ನಿನ್ನಲ್ಲಿರೋ ಕನ್ಫ್ಯೂಷನ್ಸ್ ಎಲ್ಲ ಕ್ಲಿಯರ್ ಆಗೋ ತರ ವಿಷಯಗಳನ್ನ ನಾನು ಹೇಳ್ತೀನಿ ಅಂತ ಮೆಸೇಜ್ ಹಾಕಿರ್ತಾನೆ. ಇದನ್ನ ಹಿಂದ್ಗಡೆಯಿಂದ ಕೈಫರ್ ಯೂರಿ ಎಲ್ಲ ನೋಡ್ತಿದ್ದಾರೆ, ಬಟ್ ಅವಳ ಗಮನಕ್ಕೆ ಇದು ಇನ್ನೂ ಬರ್ಲಿಲ್ಲ. ಇವಳು ಪಾಡಿಗೆ ಇವಳು ಹೋಗ್ಬಿಟ್ಟು ಆ ಮಾಲ್ ಹತ್ರ ವೇಟ್ ಮಾಡ್ತಾ ಇರ್ತಾಳೆ. ತುಂಬಾ ಹೊತ್ತಾಗಿನೂ ಇನ್ನೂ ಆ ಪರ್ಸಿ ಬರ್ಲೇ ಇಲ್ಲ. ಸೊ ಇವಳು ಮೆಸೇಜ್ ಮಾಡ್ತಾಳೆ, ನಾನು ಆಲ್ರೆಡಿ ಬಂದು ತುಂಬಾ ಹೊತ್ತಾಯ್ತು, ನೀನ್ ಎಲ್ಲಿದ್ಯಾ ಅಂತ. ಆದ್ರೆ ಅವನ ಮೆಸೇಜ್ ಗೆ ರಿಪ್ಲೈ ಮಾಡದೆ ಡೈರೆಕ್ಟ್ ಆಗಿ ಕಾಲೇ ಮಾಡಿರ್ತಾನೆ. ಇವಳು ಪರ್ಸಿ ಎಲ್ಲಿದ್ಯಾ, ನಾನು ತುಂಬಾ ಹೊತ್ತಿಂದ ವೇಟ್ ಮಾಡ್ತಿದ್ದೀನಿ ಅಂದಾಗ ಅವ್ನು ಹೇಳ್ತಾನೆ, ಇಲ್ಲ ಇವಾಗ ನಾನು ನಿನ್ ಮುಂದೆ ಬರಕ್ ಆಗೋದಿಲ್ಲ, ನಿನ್ನ ಹತ್ರ ಮಾತಾಡಕ್ ಆಗೋದಿಲ್ಲ ಅಂತ ಹೇಳ್ತಾನ. ಇವಳಿಗೆ ಏನ್ ಅರ್ಥ ಆಗ್ತಲ್ಲ, ಯಾಕತ್ರ ಹೇಳ್ತಾ ಇದೆಯಾ ಅಂದಾಗ, ನಿನ್ನ ಫಾಲೋ ಮಾಡ್ಕೊಂಡ ಸೆಕ್ಷನ್ ಅವ್ರು ಕೂಡ ಬಂದ್ಬಿಟ್ಟಿದ್ದಾರೆ, ಅವ್ರ ಮುಂದೆ ನಾನು ಎಕ್ಸ್ಪೋಸ್ ಮಾಡ್ಕೊಳಕ್ ಆಗಲ್ಲ ಅಂದ್ಬಿಟ್ಟ. ಇವಳಿಗೆ ಸಖತ್ ಕನ್ಫ್ಯೂಷನ್ ಏನಪ್ಪಾ ಅಂತ ನೋಡಿದ್ರೆ, ಆಲ್ರೆಡಿ ಕೈಫರ್ ಯೂರಿ ಅವರೆಲ್ಲಾನು ಇವಳನ್ನ ಫಾಲೋ ಮಾಡ್ಕೊಂಡು ಕೆಲವ್ರು ಬಂದ್ಬಿಟ್ಟಿರ್ತಾರೆ. ಇವಳಿಗೆ ಸಖತ್ ಕೋಪ ಬರುತ್ತೆ. ಇವ್ನು ಹೇಳ್ತಾನೆ, ಇವಾಗ ಅವ್ರ ಮುಂದೆ ನನ್ನನ್ನ ಎಕ್ಸ್ಪೋಸ್ ಮಾಡ್ಕೊಳಕ್ ಆಗೋದಿಲ್ಲ, ನಿನ್ನಲ್ಲಿ ಏನ್ ಡೌಟ್ ಇದೆ ಕೇಳು, ನನ್ಗೆ ಆನ್ಸರ್ ಮಾಡಕ್ ಆಗೋಷ್ಟು ಆನ್ಸರ್ ಮಾಡ್ತೀನಿ ಅಂದಾಗ ಇವಳು ಕೇಳ್ತಾಳೆ, ನೀನು ಫೆಲಿಕ್ಸ್ ಅವರ ಅಣ್ಣನ ಅಂದಾಗ ಹೌದು ಅಂತಾನೆ. ಹಂಗಾದ್ರೆ ನೀನು ಬದುಕೆ ಇದೆಯಾ ಅಂತ ಕೇಳಿದಾಗ ಅದಕ್ಕೂ ಹೌದು ಅಂತ ಹೇಳ್ತಾನೆ. ಆದ್ರೆ ಈಗ ಸದ್ಯಕ್ಕೆ ನಿನ್ ಮುಂದೆ ನಾನು ಬಂದು ಎಕ್ಸ್ಪೋಸ್ ಆಗಲ್ಲ, ನನ್ನನ್ನ ಅವ್ರಿಗೆ ಯಾರಿಗೂ ತೋರ್ಸಕ್ ಆಗೋದಿಲ್ಲ ಅಂದಾಗ ಇವಳು ಇನ್ನೊಂದ್ ವಿಷಯ ಕೂಡ ಕೇಳ್ತಾಳೆ, ಇವ್ರ ಸರ್ನೇಮ್ ಒಂದೇ ತರ ತಾನೇ ಇರುತ್ತೆ ಮರಿಯಾನೋ ಅಂತ. ಹಂಗಾದ್ರೆ ನೀನ್ ಅಣ್ಣನ ಅಂತ ಕೇಳಿದಾಗ, ಅಂದ್ರೆ ನನಗ ಅಣ್ಣನ ಅಂತ ಕೇಳಿದಾಗ, ಅದಕ್ಕೆ ಇವಾಗ ಆನ್ಸರ್ ಮಾಡಕ್ ಆಗೋದಿಲ್ಲ ಜೆ, ಅದಕ್ಕೆ ಟೈಮ್ ಬಂದಾಗ ನಾನು ನಿನ್ಗೆ ಆನ್ಸರ್ ಮಾಡ್ತೀನಿ, ಆದ್ರೆ ನಿಮ್ ಅಣ್ಣ ಯಾವತ್ತಿಗೂ ನಿನ್ ಜೊತೆನೆ ಇರ್ತಾನೆ ಅಂತ ಮಾತ್ರ ಹೇಳ್ತಾನೆ. ಅಷ್ಟೇ ಅಲ್ಲ, ನಿನ್ ಸುತ್ತ ತುಂಬಾನೇ ರಹಸ್ಯಗಳಿದೆ, ಅದ್ ಯಾವ್ದು ನಿನ್ಗೆ ಗೊತ್ತಿಲ್ಲದೆ ಇರೋ ತರ ಎಲ್ಲರೂ ಮಾಡ್ತಾ ಇದಾರೆ, ಬಟ್ ಒಂದಲ್ಲ ಒಂದಿನ ಅದೆಲ್ಲ ನಿನ್ಗೆ ಗೊತ್ತಾಗುತ್ತೆ. ಬಟ್ ಈಗ ಸದ್ಯಕ್ಕೆ ನಾನು ಹೋಗ್ಲೇಬೇಕು ಜೆ, ಐ ಆಮ್ ರಿಯಲಿ ಸಾರಿ ಅಂತ ಹೇಳಿ ಅವ್ನು ಅಲ್ಲಿಂದ ಕಾಲ್ ನ ಕಟ್ ಮಾಡ್ಬಿಟ್ಟು ಹೊರಟೋದ. ಇವಳು ಹಲೋ ಹಲೋ ಅಂತ ಹೇಳ್ಕೊಂಡೇ ಇರ್ತಾಳೆ. ಸ್ವಲ್ಪ ಹೊತ್ತಲ್ಲೇ ಕೈಫರ್ ಯೂರಿ ಅವರೆಲ್ಲರೂ ಬಂದು ಮಾತಾಡಿಸ್ತಾರೆ. ಜೆ ಇಲ್ಲೇನ್ ಮಾಡ್ತಾ ಇದೀಯಾ, ಯಾರಿಗೋಸ್ಕರ ವೇಟ್ ಮಾಡ್ತಾ ಇದೀಯಾ, ಯಾರ ಹತ್ರ ಫೋನ್ ಅಲ್ಲಿ ಮಾತಾಡ್ತಾ ಇದೀಯಾ ಅಂತ. ಇವಳಿಗೆ ಸಖತ್ ಟೆನ್ಷನ್ ಆಗುತ್ತೆ, ನೀವೇನ್ ರೊಕ್ಕ ಬಂದ್ರಿ, ನೀವೇ ನಮ್ ದೊಡ್ಡ ಪ್ರಾಬ್ಲಮ್, ಏನಕ್ಕಿತ್ರ ಬಂದ್ ನನ್ಗೆ ಹಿಂಸೆ ಕೊಡ್ತೀರಾ ಅಂತ ಭಯವಾಗ ಇವ್ರಿಗೇನ್ ಅರ್ಥ ಆಗ್ತಿಲ್ಲ. ಯಾಕೆ ಜೆ ಏನಾಯ್ತು, ಇವಾಗ ಏನಕ್ಕತ್ರ ನೀನು ಟೆನ್ಷನ್ ಆಗ್ತಾ ಇದೀಯ ಅಂದಾಗ, ಎಲ್ಲ ನಿಮ್ಮಿಂದನೇ ಆಗಿದ್ದು, ಏನ್ ಟೆನ್ಷನ್ ಆಗೋದು ನಿಮ್ಮಿಂದಾನೆ, ಅವ್ನ್ ಇವಾಗ ನನ್ ಮುಂದ್ಗಡೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾಗ, ಯಾರ ಬಗ್ಗೆ ಹೇಳ್ತಾ ಇದೀಯಾ, ಏನ್ ವಿಷಯ ಕ್ಲಿಯರ್ ಆಗಿ ಹೇಳು ಅಂದ್ರೆ, ಅವಾಗ ಅವಳು ಪರ್ಸಿ ಅಂತ ಹೆಸರು ಹೇಳಿದ ತಕ್ಷಣ ಎಲ್ಲರಿಗೂ ಸಖತ್ ಶಾಕ್ ಆಗೋಯ್ತು. ಏನು ಪರ್ಸಿನ, ಅವ್ನ್ ಯಾವಾಗೋ ಸತ್ತೋದಲ್ವಾ, ಈಗ ಯಾರ ಬಗ್ಗೆ ಹೇಳ್ತಾ ಇದೀಯಾ ಅಂತ ಇವ್ರು ಒಂಥರ ಟೆನ್ಷನ್ ಆಗಿ ಕೇಳಿದಾಗ ಇವಳು ಹೇಳ್ತಾಳೆ, ಇಲ್ಲ ಅವನೇ ಬದುಕೆ ಇದ್ದಾನೆ, ನಾನು ಅವನನ್ನೇ ನೋಡಿದ್ದು, ಅವನೇ ಇವಾಗ ಬರ್ತೀನಿ ಅಂತ ಹೇಳ್ದ, ಬಟ್ ನೀವು ಬಂದಿದ್ದಕ್ಕೆ ಎಲ್ಲಾ ಕಾರ್ಯ ಕೆಟ್ಟೋಯ್ತು ಅಂತ ಹೇಳಿದಾಗ ಫೆಲಿಕ್ಸ್ ಏನ್ ಮಾತಾಡೋದು ಅಂತ ಗೊತ್ತಿಲ್ಲ. ಸ್ಟ್ರೇಟಾಗಿ ಇವ್ರನ್ನೆಲ್ಲ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿರೋ ಆಲ್ಬಮ್ಸ್ ಎಲ್ಲ ಎತ್ತಿ ನಮ್ ಜೆಗೆ ತೋರಿಸ್ತಾ ಇದಾರೆ, ನೀನ್ ನೋಡಿದ್ ಇವ್ನೇನಾ, ನೋಡು ಕರೆಕ್ಟ್ ಆಗಿ ನೋಡು ಅಂತ. ಅವಳದ್ನೆಲ್ಲ ನೋಡ್ಬಿಟ್ಟು ಹೌದು ನಾನು ನೋಡಿದ್ ಇವ್ನೇ ಅಂತ ಹೇಳ್ತಾಳೆ. ಆದ್ರೆ ಇವ್ರು ಹೇಳ್ತಾರೆ, ಪರ್ಸಿ ಸತ್ತು ಸುಮಾರು ದಿನ ಆಯ್ತಲ್ವಾ, ಬಟ್ ಇವಾಗ ಏನಕ್ಕೆ ಈ ತರ ಹೇಳ್ತಿದ್ಯಾ ನೀನು ಅಂದಾಗ ಇವಳು ಹೇಳ್ತಾಳೆ, ಇಲ್ಲ ನಂಗೆ ಖಂಡಿತ ಗೊತ್ತು, ನಾನು ಅವನನ್ನೇ ನೋಡಿದ್ದು ಅಂತ. ಅಷ್ಟೇ ಅಲ್ಲ, ಇವಾಗ ಅವ್ನ್ ಸತ್ತೋಗಿದ್ದಾನೆ ಅಂತ ಹೇಳ್ತಾ ಇದ್ದೀರಲ್ವಾ, ಅವ್ನ್ ಹೆಂಗ್ ಸತ್ತ, ಏನಾಯ್ತು, ನನ್ನ ಹತ್ರ ಯಾರಾದ್ರೂ ಹೇಳ್ತೀರಾ ಅಂದಾಗ ಒಬ್ಬೊಬ್ಬರೇ ಸ್ಟೋರಿ ಹೇಳಕ್ಕೆ ಶುರು ಮಾಡ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಕೈಫರು, ಯೂರಿ, ಹ್ಯಾರಿಸ್ ಮತ್ತೆ ಪರ್ಸಿ ಈ 4 ಜನ ತುಂಬಾನೇ ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ. ಎಲ್ಲೇ ಹೋದ್ರು 4 ಜನನೇ ಸುತ್ತಾ ಇರೋದು. ಆತರ ಒಂದಿನ ಫುಲ್ ಆಗಿ ಜೋರಾಗಿ ಮಳೆ ಬರ್ತಾ ಇರುತ್ತೆ. ಅವತ್ತೇನೋ ಪಾರ್ಟಿ ಕೊಂಡಾಡೋದಕ್ಕೋಸ್ಕರ ಏಂಜಲ್ ಅದು ಕಾರ್ನ ತಗೊಂಡ್ ಹೋಗಿರ್ತಾರೆ. ಇವ್ರಿಗೆ ಯಾರಿಗೂ ಡ್ರೈವಿಂಗ್ ಬರೋದಿಲ್ಲ, ಪರ್ಸಿಗ್ ಮಾತ್ರನೇ ಡ್ರೈವಿಂಗ್ ಬರೋದು. ಆತರ ಪಾರ್ಟಿಗೇನೋ ಹೋದ್ರು, ಆದ್ರೆ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ತುಂಬಾ ಜೋರಾಗಿ ಮಳೆ ಬರ್ತಾ ಇತ್ತು. ಪರ್ಸಿ ಹೇಳ್ದ, ಇಷ್ಟು ಮಳೆಯಲ್ಲಿ ನನ್ ಕೈಲಿ ಕಾರ್ ಸರಿಯಾಗಿ ಓಡ್ಸಕ್ ಆಗೋದಿಲ್ಲ, ಆಮೇಲೆ ಏನಾದ್ರು ಎಡ್ವರ್ಟ್ ಆಗ್ಬಿಡುತ್ತೆ, ಬೇಡ ಅಂತ ಹೇಳಿದ್ರು ಹ್ಯಾರಿಸ್ ಕೇಳಲಿಲ್ಲ. ಹ್ಯಾರಿಸ್ ತುಂಬಾನೇ ಹಠ ಮಾಡ್ದ, ನಾವ್ ಏಂಜಲೋ ಕಾರ್ನ ತಗೊಂಡ್ ಬಂದಿದೀವಿ, ನಾವ್ ಇಷ್ಟೊತ್ವರೆಗೂ ಮನೆಗೆ ಹೋಗಿಲ್ಲ ಅಂತ ಗೊತ್ತಾದ್ರೆ ಏಂಜಲೋ ಆಮೇಲೆ ಸುಮ್ನೆ ನನ್ನ ಬೈತಾನೆ, ನನ್ ಮೇಲೆ ಗಲಾಟೆ ಮಾಡ್ತಾನೆ, ನಾವ್ ಹೋಗ್ಲೇಬೇಕು ಅಂತ ಹೇಳಿ ತುಂಬಾನೇ ಹಠ ಮಾಡ್ದ. ಅದಕ್ಕೆ ಪರ್ಸಿ ಕೂಡ ಬೇರೆ ದಾರಿ ಇಲ್ದೆ ನಾವೆಲ್ಲ ಏನೇ ಹೇಳಿದ್ರೆ ಕೂಡ ಅವನು ಕೇಳಲಿಲ್ಲ. ಸರಿ ಆಯ್ತು ಅಂತ ನಾವು ಕಾರ್ ಎತ್ಕೊಂಡು ಅಲ್ಲಿಂದ ಬರಕ್ಕೆ ಶುರು ಮಾಡಿದ್ರಿ. ಆತರ ಒಂದು ಬೆಟ್ಟದ ಪ್ರಾಂತ್ಯದಲ್ಲಿ ಬರ್ತಾ ಇರ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಗಾಡಿ ಒಂದು ಹಳ್ಳಕ್ಕೆ ಬೀಳೋ ತರ ಹೊರಟೋಯ್ತು. ಆ ಟೈಮಲ್ಲಿ ನನ್ನ ಮತ್ತೆ ಕೈಫರ್ನ ಇಬ್ಬರನ್ನೂ ಹೆಂಗೋ ಹೊರಗಡೆ ತಳ್ಬಿಟ್ರು ಅಂತ ಯೂರಿ ಹೇಳ್ತಾ ಇರ್ತಾನೆ. ಆದ್ರೆ ಕಾರ್ ಹೆಂಗೋ ನದಿಗೆ ಬಿದ್ದೋಯ್ತು. ಅದರಿಂದ ಹ್ಯಾರಿಸ್ ಹೆಂಗೋ ತಪ್ಪಿಸ್ಕೊಂಡು ಹೊರಗಡೆ ಬಂದ್ಬಿಟ್ಟ. ಆದ್ರೆ ನೀರ್ ಸ್ವಲ್ಪ ಫೋರ್ಸ್ ಆಗಿ ಬರ್ತಾ ಇರೋದ್ರಿಂದ ಕಾರ್ ಹಂಗೆ ಹೊಡ್ಕೊಂಡು ಹೊಟ್ಟೋಯ್ತು. ಪರ್ಸಿ ಹೊರಗಡೆ ಬರ್ಲೇ ಇಲ್ಲ. ಅವ್ನ್ಗೋಸ್ಕರ ಅಲ್ಲಿ ಹುಡುಕಿದ್ವಿ, ಎಲ್ಲೂ ಸಿಗ್ಲಿಲ್ಲ, ಅವ್ನ್ ಬಾಡಿನೂ ಸಿಗ್ಲಿಲ್ಲ. ಸೊ ಅವ್ನ್ ಸತ್ತೋದ ಅಂತ ಅನ್ಕೊಂಡ್ವಿ ಅಂತ ಹೇಳ್ತಾರೆ. ಬಟ್ ಇವಾಗ್ಲೇ ಅವ್ರಿಗೊಂದು ಕ್ಲಾರಿಟಿ ಸಿಕ್ತು, ಬಾಡಿ ಸಿಗದೆ ಇರೋದ್ರಿಂದ ತಾನೇ ಸತ್ತೋದ ಅಂತ ಅನ್ಕೊಂಡಿದ್ದು, ಮೋಸ್ಟ್ಲಿ ಅವ್ನ್ ಬದುಕಿರೋ ಚಾನ್ಸಸ್ ಕೂಡ ಇದೆ ಅಂತ. ಆಗ ಯೂರಿ ಹೇಳ್ತಾನೆ ಜೆ ಹತ್ರ, ನೋಡು ಜೆ ಇನ್ನೊಂದ್ಸತಿ ಪರ್ಸಿ ನೀನ ನೋಡ್ಬೇಕು, ಮಾತಾಡ್ಬೇಕು ಅಂತ ಕರೆದ್ರೆ ನೀನ್ ಹೋಗ್ಬೇಡ, ಅದು ನಿನ್ಗೆ ಅಪಾಯ ಅಂದಾಗ ಇವಳಿಗೆ ಏನ್ ಅರ್ಥ ಆಗ್ತಿಲ್ಲ, ಇವಾಗ ಏನಕ್ಕತ್ರ ಹೇಳ್ತಾ ಇದೀರಾ, ಅವ್ನ ನಮ್ಮ ಅಣ್ಣನ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದಾನೆ, ಹಂಗಿರ್ಬೇಕಾದ್ರೆ ನನ್ಗೆ ಯಾಕಿತ್ರ ಹೇಳ್ತೀರಾ ಅಂದಾಗ, ಏನಿಲ್ಲ ಹ್ಯಾರಿಸ್ ನ ಸೇಡ್ ತೀರ್ಸ್ಕೊಳ್ಳೋದಕ್ಕೋಸ್ಕರ ನೀನು ಉಪಯೋಗ ಮಾಡ್ಕೊಂತಾ ಇರ್ಬೋದಲ್ವಾ, ಅದರಿಂದಾನೆ ಇನ್ ಕೇಸ್ ಪರ್ಸಿ ಕಡೆಯಿಂದ ನಿನ್ಗೆ ಕಾಲ್ ಬಂದ್ರು, ಅವ್ನ ಮೀಟ್ ಮಾಡಕ್ ಹೋಗೋ ತರ ಇದ್ರು ನನಗೆ ಮತ್ತೆ ಕೈಫರ್ಗೆ ಹೇಳು, ನಾವ್ ನೋಡ್ಕೊಂತೀವಿ ಅಂತ ಇವರು ಹೇಳ್ತಾರೆ. ಆದ್ರೆ ಫೆಲಿಕ್ಸ್ ಗೆ ಕೋಪ ಬಂದ್ಬಿಡ್ತು. ಅದೇನ್ ನಮ್ಮ ಅಣ್ಣನ್ ಬಗ್ಗೆ ಆತರ ಹೇಳ್ತಾ ಇದ್ದೀರಾ, ಕಸನ್ ಬ್ರದರ್ ಅವ್ನು ತುಂಬಾ ಒಳ್ಳೆಯವನು, ಅವನ ಹತ್ರ ಎಲ್ಲ ಮಾಡಲ್ಲ ಅಂತ ಅಣ್ಣನ್ಗೋಸ್ಕರ ಸ್ವಲ್ಪ ಸಪೋರ್ಟಿವ್ ಆಗಿ ಮಾತಾಡ್ತಾನೆ. ಹಂಗೆ ಇವತ್ತು ನೈಟ್ ಅವ್ರ ಮನೇಲಿ ತೋರಿಸ್ತಾರೆ. ಜೆಜೆಗ್ ಬಂದು ನಿದ್ದೆನೆ ಬರ್ತಾ ಇಲ್ಲ. ಫೆಲಿಕ್ಸ್ ಗಾದ್ರೂ ಅಣ್ಣ ಇಲ್ಲ ಅಂದ್ರೇನು, ಅಪ್ಪ ಅಮ್ಮ ಇದಾರೆ, ಅವ್ನ್ ಸಂತೋಷವಾಗಿದ್ದಾನೆ, ಬಟ್ ನನ್ಗೆ ಯಾರು ಇಲ್ವೇ, ಅಣ್ಣನ್ ಬಗ್ಗೆ ಗೊತ್ತಿರೋ ಒಂದೇ ಒಂದು ವ್ಯಕ್ತಿ ಅಂದ್ರೆ ಅದು ಪರ್ಸಿ ಮಾತ್ರನೇ, ಅವನ ಹತ್ರ ಕೂಡ ಮಾತಾಡ್ಬೇಡ ಅಂತ ಹೇಳ್ತಾರೆ. ಮತ್ತೆ ಹಿಂಗ್ ನಾನು ನಮ್ಮ ಅಣ್ಣನ್ ಬಗ್ಗೆ ತಿಳ್ಕೊಳ್ಳೋದು ಅಂತ ಇವಳು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಆ ಟೈಮಲ್ಲಿ ಪರ್ಸಿ ಕಾಲ್ ಮಾಡ್ತಾನೆ. ಕಾಲ್ ಮಾಡಿದ
ಮಾಡಿದವನು ರಿಯಲಿ ಸಾರಿ ಜೆಜೆ, ನಿನ್ನ ಹತ್ರ ಇವತ್ತು ಸರಿಯಾಗಿ ಮಾತಾಡಕ್ಕಾಗಿಲ್ಲ, ನಿನ್ನ ಮೀಟ್ ಮಾಡಕ್ಕಾಗಿಲ್ಲ ಅಂದಾಗ ಇವಳು ಹೇಳ್ತಾಳೆ ಸರಿ ಬಿಡು ಪರವಾಗಿಲ್ಲ, ಸಾರಿ ಎಲ್ಲ ಏನಕ್ಕೆ, ಇವಾಗಾದ್ರೂ ನಿಜ ಹೇಳು ಯಾರ್ ನಮ್ಮ ಅಣ್ಣ ಅಂತ ಕೇಳಿದಾಗ ಅದಾದಷ್ಟು ಬೇಗ ನಿನ್ಗೆ ಗೊತ್ತಾಗುತ್ತೆ, ಅದನ್ನ ಇವಾಗ ಹೇಳೋ ಟೈಮ್ ಅಲ್ಲ, ಬಟ್ ಆದಷ್ಟು ಬೇಗ ನಿನ್ಗೆ ತಿಳಿಯುತ್ತೆ ಅಂತ ಹೇಳಿ ಸಾರಿ ಜೆಜೆ ಅಂತ ಹೇಳಿ ಕಾಲ್ ನ ಕಟ್ ಮಾಡ್ಬಿಟ್ಟ. ಇವಳಿಗೆ ನಿದ್ದೆನೆ ಬರ್ತಾ ಇಲ್ಲ, ನೈಟ್ ಎಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡಿದ್ಲು. ನೆಕ್ಸ್ಟ್ ಡೇ ಬೆಳಗ್ಗೆನೂ ಅಷ್ಟೇ ನೈಟ್ ಎಲ್ಲ ನಿದ್ದೆ ಇಲ್ದೇ ಇರೋದ್ರಿಂದ ನೆಕ್ಸ್ಟ್ ಡೇ ಬೆಳಗ್ಗೆ ಕ್ಲಾಸ್ ಅಲ್ಲಿ ಹಂಗೆ ನಿದ್ದೆ ಮಾಡ್ತಾ ಇರ್ತಾಳೆ. ಅದನ್ನ ಹೋಗ್ಬಿಟ್ಟು ಕೈಫರ್ ಫೋಟೋ ಹಿಡಿತಾನ, ಆ ಕ್ಯಾಮ್ರಾ ಸೌಂಡ್ ಅವಳಿಗೆ ಕೇಳಿಸ್ಬಿಡ್ತು. ಅವಳು ಟಕ್ಕಂತ ಎದ್ಬಿಟ್ಲು. ಇವಾಗ ನನ್ ಪರ್ಮಿಷನ್ ಇಲ್ದೆ ನನ್ ಫೋಟೋ ಏನಕ್ಕೆ ತೆಗ್ದೆ, ಮರದಾಗ ಫೋನ್ ಕೊಡು ಅಂದ್ರೆ ಅವ್ನು ಕೊಡ್ತಾ ಇಲ್ಲ, ಫೋನ್ ಎತ್ಕೊಂಡು ಓಡ್ತಾನೆ, ಮೇಲೆ ಕಿಡ್ತಾನೆ, ಅಲ್ಲಿಡ್ತಾನೆ ಇಲ್ಲಿ ಇಡ್ತಾನೆ. ಇವಳು ಕಿತ್ಕೊಳ್ಳಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಇವ್ರಿಬ್ರು ಈ ತರ ಆಡ್ತಾ ಇರೋದನ್ನ ನೋಡ್ತಾ ಇದ್ರೆ ಇವರಿಗೆ ಸ್ವಲ್ಪ ಉರಿತಾನೆ ಇರುತ್ತೆ, ಬಟ್ ಏನು ಮಾಡದಿರೋ ಪರಿಸ್ಥಿತಿ ಸೈಲೆಂಟ್ ಆಗಿ ಇರ್ತಾನೆ. ಈ ತರ ಆಡ್ಕೊಂಡಿದ್ದವಳು ಹೆಂಗೋ ಫೋನ್ ನ ಕೂಡ ಕಿತ್ಕೊಂಡ್ಬಿಟ್ಲು. ಆ ಫೋಟೋನ ಕೂಡ ಡಿಲೀಟ್ ಮಾಡ್ಬಿಟ್ಲು. ಡಿಲೀಟ್ ಆದ್ಮೇಲೆ ನೆಕ್ಸ್ಟ್ ಫೋಟೋಸ್ ಬರುತ್ತಲ್ವಾ, ಅದನ್ನ ನೋಡಿ ಅವಳಿಗೆ ಸಕ್ಕ ಟೆನ್ಷನ್ ಆಗೋಯ್ತು. ಯಾಕಂದ್ರೆ ಫೋಟೋನಲ್ಲಿ ಕೈಫರು ಮತ್ತೆ ಎಲ್ಲ ಇಬ್ರು ತುಂಬಾ ಕ್ಲೋಸ್ ಆಗಿರ್ತಾರೆ. ಹಂಗೆ ಒಬ್ರ ಮೇಲೆ ಒಬ್ರು ಕೈಯಲ್ಲಿ ಹಾಕೊಂಡು ಫೋಟೋಸ್ ಎಲ್ಲ ತೆಗ್ದಿರ್ತಾರ. ಅದನ್ನ ನೋಡ್ತಾ ಇದ್ರೆ ಇವಳು ಸಕ್ಕ ಟೆನ್ಷನ್ ಆಗುತ್ತೆ. ಅವಳಿಗೆ ಮಾತು ಬರ್ತಾ ಇಲ್ಲ ಬಾಯಲ್ಲಿ, ಒಂಥರ ಪಿತಾಳ ನತ್ತಿಗೆ ಏರ್ಬಿಡ್ತು. ಇವಳಿಗೆ ಸೈಲೆಂಟ್ ಆಗಿ ಚೇರ್ ನ ತಗೊಂಡೋಗಿ ಇವ್ರಿ ಪಕ್ಕದಲ್ಲಿ ಹಾಕೊಂಡು ಕುತ್ಕೊಂಡ್ಬಿಟ್ಲು. ಕೈಫರ್ಗೆ ಏನ್ ಅರ್ಥ ಆಗ್ತಿಲ್ಲ, ಏನಾಯ್ತು ಇವಾಗ, ಏನಕ್ಕೆ ಚೇರ್ ಎತ್ಕೊಂಡೋಗ ಆ ಕಡೆ ಕುತ್ಕೊಂತ ಇದೀಯಾ ಅಂತ ಹೇಳಿದ್ರು ಅವಳು ಮಾತಾಡೋ ತರ ಇಲ್ಲ. ಸರಿ ಅವಳ ಪಕ್ಕದಲ್ಲಿ ಕುತ್ಕೊಳ್ಳಕ್ಕೆ ಟ್ರೈ ಮಾಡ್ತಾನೆ, ಚೇರ್ ಎತ್ಕೊಂಡು ಅವಳ ಪಕ್ಕದಲ್ಲಿ ಹಾಕೊಂಡ್ರೆ ಕೂಡ ಅವಳಂತೂ ಅವ್ನ ಪಕ್ಕದಲ್ಲಿ ಕುತ್ಕೊಂತಾನೆ ಇಲ್ಲ, ಹೋಗಿ ಇವರಿಗೆ ಅಂಟ್ಕೊಂತ ಇರ್ತಾಳೆ. ಇವ್ರಿ ಕೂಡ ಇದೇ ಚಾನ್ಸ್ ಅಂತ ಹೇಳಿ ಹಂಗೆ ಜೆಜೆ ಪಕ್ಕದಲ್ಲಿ ಸಖತ್ ಸಂತೋಷವಾಗಿ ಕೂತಿರ್ತಾನೆ. ಹಿಂಗಿರ್ಬೇಕಾದ್ರೆ ಆ ಕ್ಲಾಸ್ಗೆ ಒಂದು ಸರ್ ಬಂದು ಅನೌನ್ಸ್ಮೆಂಟ್ ನ ಕೊಡ್ತಾ ಇದ್ದಾರೆ. ಈ ಟೈಮಲ್ಲಿ ಕೈಫರ್ ಚೆನ್ನಾಗಿ ನಿದ್ದೆ ಮಾಡ್ತಾ ಇರ್ತಾನೆ. ಆ ಸರ್ ಹೇಳ್ತಾರೆ ಹೆಮಿಲ್ಟನ್ ಅಂತ ಒಂದು ಸ್ಕೂಲ್ ಇದೆ, ಅದನ್ನ ವಿಸಿಟ್ ಮಾಡೋರು ಇಷ್ಟಪಡೋರು ಹೋಗಿ ವಿಸಿಟ್ ಮಾಡಬಹುದು, ಅದಕ್ಕಾಗಿರೋ ಫಾರ್ಮ್ಸ್ ಇಲ್ಲಿದೆ, ನೀವು ಅದನ್ನ ಫಿಲ್ ಮಾಡಬೇಕು, ಪ್ಲಸ್ ನಿಮ್ ಗಾರ್ಡಿಯನ್ ಸೈನ್ ಮರಿದೆ ತಗೊಂಡ್ ಬರ್ಬೇಕು ಅಂತ ಎಲ್ಲರಿಗೂ ಅನೌನ್ಸ್ಮೆಂಟ್ ಎಲ್ಲ ಹೇಳ್ತಾರೆ. ಇದ್ರ ಬಗ್ಗೆ ಜೆಜೆಗೆ ಏನು ಗೊತ್ತಿಲ್ಲ. ಇವ್ರ ಹತ್ರ ಕೇಳಿದಾಗ ಇವ್ರನ್ನೇ ಡೀಟೇಲ್ ಆಗಿ ಅದ್ರ ಬಗ್ಗೆ ಎಲ್ಲ ಹೇಳೋದು. ಪಕ್ಕದಲ್ಲಿ ಕೈಫರ್ ಚೆನ್ನಾಗಿ ನಿದ್ದೆ ಮಾಡ್ತಾ ಇರ್ತಾನ. ಹೋದ್ರೆ ಹೋಗ್ಲಿ ತಗೋ ಅಂತ ಹೇಳಿ ಅವ್ನ ಮುಖಕ್ಕೆ ಒಂದು ಫಾರ್ಮ್ ನ ಬಿಸಾಕ್ತಾಳೆ. ಇವಳು ಇನ್ನೂ ಅವ್ನ ಮೇಲೆ ಕೋಪವಾಗಿರೋದನ್ನ ನೋಡ್ಬಿಟ್ಟು ಇವ್ರಿ ಹೇಳ್ತಾನೆ ತಗೋ ಮಾರ್ಕರ್, ಅವ್ನು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾನೆ, ರಿವೆಂಜ್ ತಗೊಳ್ಳೋದಕ್ಕೆ ಒಳ್ಳೆ ಟೈಮು, ಏನಾದ್ರು ಮಾಡೋಂಗಿದ್ರೆ ಮಾಡು ಅಂತ ಹೇಳಿ ಕೊಟ್ಟಾಗ ಅವಳು ಕೂಡ ಇದು ಒಳ್ಳೆ ಐಡಿಯಾ ಅಂತ ಆ ಮಾರ್ಕರ್ ನ ತಗೊಂಡವಳು ಕೈಫರ್ಗೆ ಮೀಸೆ ಬರೆಯಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಲು. ಅಲ್ಲಿರೋರೆಲ್ಲ ಬಿದ್ದು ನಗ್ತಾ ಇರ್ತಾರೆ. ಇವಳು ಶೂ ನಗ್ಬಿಡ್ರಿ ಅವ್ನು ಎದ್ಬಿಡ್ತಾನೆ ಅಂತ ಹೇಳಿ ಎಲ್ಲರೂ ಸೌಂಡ್ ಮಾಡ್ಕೊಂಡು ಅವಳ ಪಾಡ್ಗಳು ಮೀಸೆ ಡ್ರಾ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಲು. ಈ ಸ್ವಲ್ಪ ಹೊತ್ತಲ್ಲ ಕೈಫರ್ ಕೂಡ ಎದ್ನ. ಎಲ್ಲರೂ ಅವ್ನು ನೋಡಿ ಬಿದ್ದು ನಗ್ತಾ ಇರ್ತಾರೆ. ಜೇಜೆಗಂತೂ ನಗುನೇ ನಿಲ್ತಾ ಇಲ್ಲ, ಬಿದ್ದು ನಗ್ತಾ ಇರ್ತಾಳೆ. ಇವ್ನ್ಗೇನ್ ಅರ್ಥ ಆಗ್ತಿಲ್ಲ, ಗಾಯ್ಸ್ ಏನಾಯ್ತು ಇವಾಗ, ಏನಕ್ಕೆ ಎಲ್ಲರೂ ನನ್ನ ನೋಡತ್ರ ನಗ್ತಾ ಇದೀರಾ ಅಂದ್ರೆ ಯಾರು ಏನು ಹೇಳ್ತಾ ಇಲ್ಲ, ಆದ್ರೆ ಕೈಫರ್ ನೋಡಿ ನಗ್ತಾನೆ ಇರ್ತಾರೆ. ಅವ್ನಿಗೆ ಅರ್ಥ ಆಗೋಯ್ತು ಏನೋ ವಿಚಿತ್ರವಾಗಿದೆಯಲ್ಲ ಅಂತ ಹೇಳಿ ಫೋನ್ ನ ತಗೊಂಡು ಅವ್ನ ಮುಖ ನೋಡಿದ ತಕ್ಷಣ ಗೊತ್ತಾಗೋಯ್ತು ಇದು ಜೆಜೆ ಕೆಲ್ಸನೇ ಅಂತ. ಇನ್ನೇನ್ ಜೆಜೆ ನೈಸಾಗಿ ಅಲ್ಲಿಂದ ಎಸ್ಕೇಪ್ ಆಗಿ ಓಡೋಗೋಣ ಅಂತ ನೋಡಿದ್ರೆ ಇವ್ರಿ ಬಿಡ್ತಲ್ಲ, ಇವ್ರಿ ಟಕ್ ಅಂತ ಹಿಡ್ಕೊಂಡ್ಬಿಟ್ಟ. ಕೈಫರ್ ಇದು ನಿನ್ ಟರ್ನ್, ನೀನ್ ಇವಾಗ ರಿವೆಂಜ್ ತಗೋ ಅಂತ ಹೇಳಿ ಹಂಗೆ ಕೈಫರ್ ಕಡೆ ತಿರುಗ್ಬಿಟ್ಟ. ಅಷ್ಟೇ ಇವ್ರಿ ಗಟ್ಟಿಯಾಗಿ ಜೆಜೆನ ಹಿಡ್ಕೊಂಡಿದ್ದಾಗ ಕೈಫರ್ ಹಂಗೆ ಹೋಗ್ಬಿಟ್ಟು ಅವಳಿಗೆ ಮೀಸೆನೆಲ್ಲ ಡ್ರಾ ಮಾಡಿ ನತ್ತಿಗೆ ಬೊಟ್ಟೆಲ್ಲ ಇಡ್ತಾ ಇರ್ತಾನೆ. ಜೆಜೆ ಬೇರೆ ಯೂರಿ ಮೇಲೆ ಕಿರ್ಚ್ತಾ ಇರ್ತಾಳೆ, ಯೂರಿ ನೀನ್ ಎಷ್ಟು ದೊಡ್ಡ ದ್ರೋಹಿ, ನನಗೆ ಹತ್ರ ಮೋಸ ಮಾಡ್ತೀಯಾ ಅಂತ. ಬಟ್ ಯಾರ್ ಕೇಳೋರು, ಅವ್ನ್ ಮೀಸೆ ಬರ್ದ್ಬಿಟ್ಟು ಅಲ್ಲಿಂದ ಓಡೋದ. ಇವಾಗ ಸ್ವಲ್ಪ ಕೈಫರು ಮತ್ತೆ ಇವ್ರಿ ಒಂದಾಗಿರೋ ತರನೇ ಇರುತ್ತೆ ಅಂದ್ರೆ ಮತ್ತೆ ಅವ್ರ ಫ್ರೆಂಡ್ಶಿಪ್ ಏನು ಆಗಿಲ್ಲ, ಚೆನ್ನಾಗೇ ಇದೆ. ಇವ್ರಿಬ್ರ ಹತ್ರ ಒಂದಾಗಿರೋದು ಸಂತೋಷವಾಗಿರೋದನ್ನ ನೋಡಿದ್ರೆ ನಮ್ ಜೆಜೆಗೆ ತುಂಬಾ ಸಂತೋಷ. ನನ್ನಿಂದ ಏನು ಪ್ರಾಬ್ಲಮ್ ಆಗದೆ ಇರ್ಲಿ, ಇವ್ರಿಬ್ರು ಫ್ರೆಂಡ್ಶಿಪ್ ಯಾವಾಗೂ ಹಿಂಗೆ ಇರ್ಲಿ ಅಂತ ಮನ್ಸಲ್ಲಿ ಬೇಡ್ಕೊಂತಾಳೆ. ಈ ತರ ಎಲ್ಲ ಸಂತೋಷವಾಗಿರ್ಬೇಕಾದ್ರೆ ಡ್ರೂ ಅಂತ ಒಬ್ಬ ಮಾತಾಡಿಸ್ದ ಅಲ್ವಾ, ಆ ನೋಟಿಸ್ ಬೋರ್ಡ್ ಹತ್ರ ಕೂಡ ಕರ್ಕೊಂಡೋಗಿ ರಿಸಲ್ಟ್ ಎಲ್ಲ ತೋರಿಸಿದ ಅಲ್ವಾ, ಅವ್ನೀಗ ಜೆಜೆನಿ ಅಂತ ಸ್ವಲ್ಪ ಮಾತಾಡ್ಬೇಕು ಬಾ ಅಂತ ಸಪರೇಟ್ ಆಗಿ ಕರೀತಾನೆ. ಏನಂತ ಕೇಳಿದಾಗ ನಾನು ನಿನ್ಗೊಂದು 5,000 ಸಾಲ ಕೇಳಿದ್ನಲ್ಲ ತಗೊಂಡ್ ಬಂದಿದ್ಯಾ, ಕೊಡು ಅಂತ ಕೇಳಿದಾಗ ಅವಳು ಹೇಳ್ತಾಳೆ ಏನೋ ಕೇಳಿದೆ ಅಂತ ಕೊಡ್ತಾ ಇದೀನಿ, ಆದಷ್ಟು ಬೇಗ ನನ್ಗೆ ವಾಪಸ್ ಕೊಟ್ಬಿಡ್ಬೇಕು ಅಂದಾಗ ಆಯ್ತಾಯ್ತು ವಾಪಸ್ ಕೊಟ್ಬಿಡ್ತೀನಿ, ನನ್ ಮೇಲೆ ನಂಬಿಕೆ ಇಲ್ವಾ ಅಂದಾಗ ಎಲ್ಲ ನನ್ ಮಕ್ಳು ಹಿಂಗೆ ಹೇಳೋದು, ಆದ್ರೆ ಯಾವನ್ ಇವಾಗವರೆಗೂ ನನ್ಗೆ ವಾಪಸ್ ಕೊಟ್ಟಿಲ್ಲ ಅಂದಾಗ ಏನ್ ಜೆಜೆ ನಾನು ಕೊಟ್ಬಿಡ್ತೀನಿ ಅಂದಾಗ ಸರಿ ಆಯ್ತು ಆದಷ್ಟು ಬೇಗ ಕೊಡೋದನ್ನ ನೋಡು, ಏನೋ ಅರ್ಜೆಂಟ್ ಅಂತ ಕೇಳಿದಕ್ ತಂದ್ಕೊಟ್ಟೆ ಅಂತ ಹೇಳ್ತಾಳೆ. ಇವಾಗ ಹಂಗೆ ಸ್ಕೂಲ್ ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಅವನೇ ಡ್ರೂ ಅವನು ಕಾಲ್ ಮಾಡಿರೋದು. ಪಕ್ಕದಲ್ಲೇ ಸಿಯಾನ್ ಇರ್ತಾನೆ. ಸಿಯಾನ್ ಸರಿ ನೀನ್ ಹೋಗು, ನನ್ಗೊಂದು ಇಂಪಾರ್ಟೆಂಟ್ ಕಾಲ್, ನಾನು ಮಾತಾಡ್ಬಿಟ್ಟ ಮೇಲೆ ಬರ್ತೀನಿ ಅಂತ ಹೇಳಿ ಸಿಯಾನ್ ನ ಕಳ್ಸ್ಬಿಟ್ಟು ಇವಳು ಕಾಲ್ ನ ಅಟೆಂಡ್ ಮಾಡಿದ್ರೆ ಡ್ರೂ ಹೇಳ್ತಾನೆ ನಾನು ಇತ್ರ ತುಂಬಾ ದೊಡ್ಡ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡ್ ಬಿಟ್ಟಿದೀನಿ, ನನ್ಗೆ ಇನ್ನೂ ಸ್ವಲ್ಪ ಅಮೌಂಟ್ ಬೇಕು, ಆದಷ್ಟು ಬೇಗ ರೆಡಿ ಮಾಡ್ಕೊಡ್ತೀಯ ಅಂದಾಗ ಇವಳಿಗೆ ಸಖತ್ ಟೆನ್ಷನ್ ಆಗುತ್ತೆ. ಡ್ರೂ ನೀನ್ ಎಲ್ಲಿದ್ಯಾ ಫಸ್ಟ್ ಆಫ್ ಆಲ್ ಹೇಳು, ಮತ್ತೆ ದುಡ್ಡು ಕೇಳ್ತಾ ಇದೆಯಾ, ಏನೋ ಮಾಡ್ತಾ ಇದೀಯ ನೀನು ಅಂತ ಕೇಳಿದಾಗ ನಾನು ಇತ್ರ ಕಿಂಗ್ಸ್ ಗ್ರೌಂಡ್ ಅನ್ನೋ ಒಂದು ಜಾಗದಲ್ಲಿ ಸಿಕ್ಕಾಕೊಂಡಿದೀನಿ, ನನಗೀಗ ಇನ್ನೂ ಸ್ವಲ್ಪ ದುಡ್ಡು ಬೇಕು ಅಂತ ಹೇಳಿದ್ರೆ ಇವಳೇನೋ ಕಿಂಗ್ಸ್ ಗ್ರೌಂಡಾ ಅದೆಲ್ಲಿದೆ ಅಂತ ಸ್ವಲ್ಪ ಜೋರಾಗಿ ಕೇಳ್ತಾಳೆ. ಇದು ನಮ್ ಇವ್ರಿಗೆ ಕೇಳಿಸ್ಬಿಡ್ತು. ಅವ್ನ ಹತ್ರ ಬಂದಿದ ತಕ್ಷಣ ಯಾರದು ಫೋನ್ ಅಲ್ಲಿ ಕಿಂಗ್ಸ್ ಗ್ರೌಂಡ್ ಬಗ್ಗೆ ಏನಕ್ ಮಾತಾಡ್ತಾ ಇದೀರಾ ಅಂತ ಇವ್ನು ಜೋರಾಗಿ ಕೇಳಿದ ತಕ್ಷಣ ಆ ಕಡೆ ಡ್ರೂ ಬಂದು ಕಾಲ್ ನ ಕಟ್ ಮಾಡ್ಬಿಟ್ಟ. ಇವಳಿಗೇನ್ ಅರ್ಥ ಆಗ್ತಾ ಇಲ್ಲ, ಇವ್ರಿ ಏನ್ ಮಾತಾಡ್ತಾ ಇದೀಯ ಅಂದಾಗ ನೀನ್ ಹೇಳು ಫಸ್ಟ್ ಕಿಂಗ್ಸ್ ಗ್ರೌಂಡ್ ಅಲ್ಲಿ ಯಾರಿದ್ದಾರೆ, ಯಾರಲ್ಲಿ ಹೋಗಿದ್ದಾರೆ ಅಂದಾಗ ಡ್ರೂನೇ ಅಲ್ಲಿ ಹೋಗಿರೋದು, ಅವನೇ ನನ್ಗೆ ಕಾಲ್ ಮಾಡಿದ್ದು ಅಮೌಂಟ್ ಬೇಕು ಅಂತ ಕೇಳ್ದ ಅಂದಾಗ ಅವನ ಮಗ ಏನಕ್ಕೆ ಅಲ್ಲೋದ, ಅವ್ನ್ಗೆ ಎಷ್ಟು ಸತಿ ಹೇಳಿದೀನಿ ಸುಮ್ನೆ ಅಪಾಯನ್ ಎಳ್ದು ತಲೆ ಮೇಲೆ ಹಾಕೊಳ್ತಾನೆ. ಸರಿ ಆಯ್ತು ನಾನು ಹೆಂಗಾದ್ರೂ ಹೋಗಿ ಅವನನ್ನ ಕಾಪಾಡಿ ಕರ್ಕೊಂಡ್ ಬರ್ತೀನಿ, ನೀನೆಲ್ಲ ಜಾಗಕ್ಕೆ ಬರ್ಬೇಡ, ತುಂಬಾನೇ ಡೇಂಜರಸ್, ದಯವಿಟ್ಟು ನೀನ್ ಬರ್ಬೇಡ ಅಂತ ಸುಮಾರು ಸತಿ ಹೇಳ್ತಾನೆ. ಇವಳು ಹೇಳ್ತಾಳೆ ಇಲ್ಲಿ ನೋಡು ಎಷ್ಟೇ ಡೇಂಜರ್ ಆದ್ರೂ ಪರವಾಗಿಲ್ಲ, ನಾನ್ ನಿನ್ ಜೊತೆ ಬರ್ತೀನಿ, ನನ್ನ ನೋಡ್ಕೊಳಕ್ ನೀನ್ ಇದೆಯಾ ತಾನೆ, ಬಾಬಾ ಹೋಗೋಣ ಅಂತ ಹೇಳಿ ಅವ್ನ್ ಎಷ್ಟೇ ಹೇಳಿದ್ರೆ ಕೂಡ ಇವಳು ಕೇಳ್ತಾ ಇಲ್ಲ. ಬರ್ತೀನಿ ಅಂತ ಹೇಳಿ ಇವ್ರಿ ಜೊತೆ ಹೋಗ್ತಾರೆ. ಸರಿ ಆಯ್ತು ಅಂತ ಇವ್ರಿ ಕೂಡ ಕರ್ಕೊಂಡ್ ಹೋಗ್ತಾನೆ. ಹೋಗಿರೋದು ಯಾವ್ದೋ ಕೆಫೆ ತರ ಇರೋ ಒಂದು ಜಾಗಕ್ಕೆ, ಬಟ್ ಮುಂದಕ್ಕೆ ಕೆಫೆನೆ, ಹಿಂದ್ಗಡೆ ಏನು ಇಲ್ಲಿಗಲ್ ಆಗಿರೋ ಒಂದು ಆಕ್ಟಿವಿಟೀಸ್ ನಡೀತಾ ಇದೆ. ಅಲ್ಲಿ ಗೇಟ್ ಹತ್ರ ಒಬ್ಬ ನಿಂತಿರ್ತಾನೆ ರಿಯೋ ಅಂತ. ಅವ್ನು ಇವ್ರನ್ನ ನೋಡಿದ ತಕ್ಷಣ ಏನಪ್ಪಾ ಇವ್ರಿ ತುಂಬಾ ದಿನ ಆದ್ಮೇಲೆ ಈ ಕಡೆ ಕಾಣಿಸ್ಕೊಳ್ತಾ ಇದೀಯ ಅಂದಾಗ ಇವ್ರಿ ಕೇಳ್ತಾನೆ ಫಸ್ಟ್ ಗೇಟ್ ತೆಗಿ ನಾನು ಹೋಗ್ಬೇಕು ಅಂತ. ಆಲ್ರೆಡಿ ಪರಿಚಯದನೆ ಅಂತ ಕಾಣಿಸುತ್ತೆ. ಅವ್ನು ಹೇಳ್ತಾನೆ ಸರಿ ಪಾಸ್ಕೋಡ್ ಹೇಳು ಒಳಗಡೆ ಬಿಡ್ತೀನಿ ಅಂದಾಗ ಇವನ್ ಕೂಡ ಏನೋ ಪೆಂಗೋ ಪೈನಾಪಲ್
ಏನೋ ಹೇಳ್ತಾನೆ, ಪೈನಾಪಲ್ ತರ ಒಂದು ಪಾಸ್ಕೋಡ್ ನ ಹೇಳ್ತಾನೆ. ಅವ್ನ್ ಕೂಡ ಒಳಗಡೆ ಬಿಟ್ಬಿಟ್ಟ. ಒಳಗಡೆ ಹೋಗ್ಬೇಕಾದ್ರೆ ಯೂರಿ ಹೇಳ್ತಾನೆ, ಇಲ್ಲಿ ನೋಡು ಜೆಜೆ, ಇದು ತುಂಬಾನೇ ಡೇಂಜರಸ್ ಆದ ಜಾಗ, ನನ್ನ ಬಿಟ್ಟು ಎಲ್ಲೂ ಹೋಗ್ಬೇಡ ಅಂತ. ಇದ್ರ ಒಳಗಡೆ ಹೋಗಿದ ತಕ್ಷಣ ಅಲ್ಲಿ ಸ್ಟ್ರಕ್ಚರಲ್ ಒಬ್ಬನ ಎಳ್ಕೊಂಡ್ ಬರ್ತಾ ಇದಾರೆ. ಅವ್ನ್ ಲಬೋದಿಬೋ ಅಂತ ಭಯನ ಬಡ್ಕೊಂತಾ ಇರ್ತಾನೆ. ಆದ್ರೆ ನೋಡಿ ಜೆಜೆಗ್ ಸ್ವಲ್ಪ ಭಯ ಆಗುತ್ತೆ, ಏನ್ ಜಾಗ ಇದು ಈ ತರ ಇದೆ ಅಂತ ಭಯ ಪಟ್ಕೊಂಡು ಯೂರಿ ಕೈನ ಹಿಡ್ಕೊಂತಾಳೆ. ಅದೇ ಟೈಮಲ್ಲಿ ಆ ಜಾಗಕ್ಕೆ ಬಾಸ್ ಅಂತ ಕಾಣುತ್ತೆ. ಅವ್ನ್ ಬರ್ತಾನೆ, ಅವನ್ ಜೊತೆ ಕುಳ್ಳಕ್ಕೊಬ್ಬ ಇರ್ತಾನೆ. ಈ ಬಾಸ್ ಅನ್ಸ್ಕೊಂಡು ಅವನೇನು ಸೌಂಡ್ ಕೊಡ್ತಾ ಇಲ್ಲ, ಈ ಕುಳ್ಳಾನೆ ಓವರ್ ಆಗಿ ಸೌಂಡ್ ಕೊಡ್ತಾ ಇರ್ತಾನೆ. ಹಿಂದ್ಗಡೆನೆ ಡ್ರೋನ ಕೂಡ ಕರ್ಕೊಂಡ್ ಬರ್ತಾರೆ. ಅವನು ಸೋತೋಗ್ಬಿಟ್ಟ ಅಂತ ಹೇಳ್ತಾ ಇರ್ತಾರೆ. ಇದನ್ನ ಒಟ್ಟು ಯೂರಿ ಹೇಳ್ತಾನೆ, ಇಲ್ಲೋಡ ಅವ್ನೇನು ಮಾಡ್ಬೇಡ, ಅವ್ನ್ ಎಷ್ಟು ದುಡ್ಡು ಕೊಡ್ಬೇಕು ಅದ್ರ ನಾನ್ ಕೊಡ್ತೀನಿ ಅಂದಾಗ ಈ ಬಾಸ್ ಹೇಳ್ತಾನೆ, ಏನು ದುಡ್ಡು ಕೊಡ್ತೀಯಾ, ಅದೆಲ್ಲ ಏನು ಬೇಕಾಗಿಲ್ಲ, ಬರ್ದೇ ಈ ಜಾಗಕ್ಕೆ ಬಂದಿದ್ಯಾ, ಎಷ್ಟು ದಿನ ಆಗ್ಲಾಯ್ತು ನೀನ್ ಜಾಗಕ್ಕೆ ಬಂದು, ನೀನ್ ದುಡ್ಡಲ್ಲ ಏನು ಕೊಡ್ಬೇಕಾಗಿಲ್ಲ, ಅದಕ್ ಬದಲಾಗಿ ಒಂದ್ ಮ್ಯಾಚ್ ಆಡಿದ್ರೆ ಸಾಕು ಅಂತ ಹೇಳ್ತಾನೆ. ಏನ್ ಮ್ಯಾಚು, ಏನ್ರ ಬಗ್ಗೆ ಮಾತಾಡ್ತಿದಾರೆ ಅಂತ ನಮ್ ಜೆಜೆಗೆ ಏನು ಗೊತ್ತಿಲ್ಲ. ಯೂರಿ ಕೂಡ ಬೇರೆ ದಾರಿ ಇಲ್ಲ, ಸರಿ ಆಯ್ತು ಅಂತ ಒಪ್ಕೊಂಡ. ಆದ್ರೆ ಯೂರಿ ಹೇಳ್ತಾನೆ, ಇಲ್ಲಿ ನೋಡು ಜೆಜೆ, ಏನಾದ್ರೂ ನಿನ್ ಸೇಫ್ಟಿನ ನೀನ್ ನೋಡ್ಕೊಳ್ಬೇಕು, ನನಗೇನು ಆಗೋದಿಲ್ಲ, ನನ್ ಬಗ್ಗೆ ನೀನ್ ಚಿಂತೆ ಮಾಡ್ಬಿಡ್ಬೇಡ, ನಾನ್ ವಿನ್ ಆಗ್ತೀನಿ ಅಂತ ಹೇಳ್ತಾನೆ. ಇದುವರೆಗೂ ಏನ್ರ ಬಗ್ಗೆ ಮಾತಾಡ್ತಿದಾರೆ ಅಂತ ಅವಳಿಗೆ ಅರ್ಥನೇ ಆಗ್ಲಿಲ್ಲ. ಆದ್ರೆ ಜೆಜೆಗೆ ಸಖತ್ ಕೋಪ ಬರುತ್ತೆ. ಡ್ಯೂಕ್ ನ ಸರಿಯಾಗಿ ಬೈತಾ ಇರ್ತಾಳೆ, ಇಲ್ಲ ನೀನಿಂದಾನೆ ಆಗಿದ್ದು, ಇಲ್ಲಿ ಬಂದು ಗ್ಯಾಮ್ಲಿಂಗ್ ಆಡ್ತಾ ಇದೀಯ, ಅದಕ್ಕೋಸ್ಕರ ದುಡ್ಡು ಕೇಳ್ದ, ಕತ್ತೆ ನಿನಗ್ ಮಾಡ್ತೀನಿ ಇರೋ ಅಂತ ಬೈಬೇಕಾದ್ರೆ, ಸರಿ ಆಯ್ತು ಇವಾಗ ಬೈದ ಏನ್ ಪ್ರಯೋಜನ, ಒಳಗಡೆ ಹೋಗಕ್ಕೆ ಅಂತ ಅವರೆಲ್ಲ ಹೋಗ್ತಾರೆ. ಆದ್ರೆ ಇಲ್ಲಿ ಜೆಜೆ ಬಂದು ಬಾಸ್ ಹತ್ರನೇ ಕೂತಿರೋದು. ಅವಳಿಗೆ ಇಷ್ಟನೇ ಇಲ್ಲ, ಹಂಗೆ ಕೂತ್ಕೊಂಡಿರ್ತಾಳೆ. ಆದ್ರೆ ಇಲ್ಲಿ ಡ್ಯೂಕ್ ನೋಡ್ಬೇಕು, ಏನು ಆಗದೆ ಇರೋ ಒಂಥರ ಕೂತ್ಕೊಂಡು ಜಮ್ ಅಂತ ಪಿಜ್ಜಾ ತಿಂತಾ ಇರ್ತಾನೆ. ಆಗ ಬಾಸ್ ಕೇಳ್ತಾನೆ, ಯೂರಿ ಜೊತೆ ಬಂದಿದ್ಯಲ್ಲ, ಯಾರಮ್ಮ ನೀನು, ಯೂರಿ ಹೆಂಗ್ ನಿನಗೆ ಪರಿಚಯ ಅಂತ ಕೇಳಿದಾಗ ಜೆಜೆ ಹೇಳ್ತಾಳೆ, ಅವನು ನನ್ ಕ್ಲಾಸ್ಮೇಟ್ ಅಂತಾಗ, ಏನು ನಿನ್ ಕ್ಲಾಸ್ಮೇಟ್, ಓ ನೀನ್ ಸೆಕ್ಷನ್ ನೀನಾ, ನಾನ್ ಕೂಡ ಸೆಕ್ಷನ್, ಕೊಡು ಒಂದು ಐಫೈ ಕೊಡು ಅಂತ ಕೈ ತೋರಿಸಿದ್ರೆ ಜೆಜೆ ಕೇವಲವಾಗಿ ನೋಡ್ತಾಳ. ಸರಿ ಬಿಡು ನಾನೇ ಕೊಟ್ಕೊಂತೀನಿ ಅಂತ ಅವ್ನ ಕೈ ಅವನೇ ತಟ್ಕೊಂತಾನೆ. ಇದ್ರ ನೋಡಿ ಪಕ್ಕದಲ್ಲಿರೋ ಡ್ಯೂಕ್ ನಗ್ತಾ ಇರ್ತಾನೆ. ಆಗ ಜೆಜೆ ಕೇಳ್ತಾಳೆ, ಏನು ಯೂರಿ ಇದಕ್ ಮುಂಚೆ ಈ ಜಾಗಕ್ಕೆ ಬಂದಿದ್ದಾನ ಅಂದಾಗ, ಹಾ ಯೂರಿ ಮಾತ್ರ ಅಲ್ಲ, ಯೂರಿ ಒಂದ್ ಗ್ಯಾಂಗ್ ಜೊತೆ ಬರ್ತಾ ಇದ್ದ, ಕೇಫರು, ಯೂರಿ, ಹ್ಯಾರಿಸ್, ಆಮೇಲೆ ಪರ್ಸಿ ಅಂತ, ಇವರೆಲ್ಲರೂ ನನ್ನ ಓಲ್ಡ್ ಫ್ರೆಂಡ್ ಒಬ್ಬ ಏಂಜಲ್ ಅಂತಾನೆ ಕರ್ಕೊಂಡ್ ಬಂದಿದ್ದು ಅಂದಾಗ, ಏನು ಏಂಜಲೋನಾ ಅಂದ್ರೆ ಮೈಕಲ್ ಫರ್ನಾಂಡಸ್ ಏಂಜಲೋನಾ ಅಂತ ಫುಲ್ ಹೆಸರು ಕೇಳಿದಾಗ, ಹೌದು ಯಾಕೆ ಅವ್ನು ನಿನ್ಗೆ ಗೊತ್ತಾ ಅಂತ ಕೇಳಿದಾಗ, ಅವನು ನಮ್ಮ ಅಣ್ಣನೇ ಅಂದ್ರೆ ನನ್ಗೆ ಕಸನ್ ಅಂತ ಹೇಳಿದಾಗ, ಓ ಹೌದಾ ಅಂತ ಹೇಳಿ ಇವಾಗ ಇನ್ನಷ್ಟು ಕ್ಲೋಸ್ ಆಗಿ ಮಾತಾಡಕ್ಕೆ ಶುರು ಆಗ್ಬಿಟ್ರಿ, ಇವಾಗೆಲ್ಲ ಒಂದೇ ಕುಟುಂಬ ಅಂತ ಗೊತ್ತಾಗೋಯ್ತಲ್ಲ. ಅತ್ರ ಎಲ್ಲಾರು ಮಾತಾಡುವಾಗ ಇವ್ನು ಹೇಳ್ತಾನೆ, ಆಕ್ಚುಲಿ ಕೇಫರು ಮತ್ತೆ ಹ್ಯಾರಿಸ್ ಯಾವಾಗೂ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ ಮಾಡ್ತಾ ಇರ್ತಾರೆ, ಮುಖ ತೋರ್ಸ್ಕೊಳ್ತಾ ಇರ್ತಾರೆ. ಆದ್ರೆ ಇವ್ರು ಎಲ್ಲದನ್ನು ಅಬ್ಸರ್ವ್ ಮಾಡ್ತಾನೆ, ಅವ್ನು ಸ್ವಲ್ಪ ಶಾರ್ಪ್. ಮತ್ತೆ ಪರ್ಸಿ ಬಗ್ಗೆ ಹೇಳ್ಬೇಕಂದ್ರೆ ಅವನೊಂಥರ ಕಾಮಿಡಿ ಪೀಸು, ಎಲ್ಲದಕ್ಕೂ ಕಾಮಿಡಿ ಮಾಡ್ಕೊಂಡ್ ಸುತ್ತಾ ಇರ್ತಾನೆ, ಸುಮ್ನೆ ನಗ್ತಾ ಇರ್ತಾನೆ. ನೀವು ಹೇಳ್ಬೇಕಂದ್ರೆ ಜಾಲಿ ಟೈಪ್. ಈ ತರ ಎಲ್ಲರೂ 4 ಜನನು ಇಲ್ಲೇ ಸುತ್ತಾ ಇದ್ರು, ಅವಾಗ ಬರೋರು ಹೋಗೋರು ಚೆನ್ನಾಗೇ ಇದ್ರು. ಆದ್ರೆ ಕೈಫರು ಒಂದ್ ಹುಡುಗಿನ ಇಷ್ಟ ಪಡ್ತಾ ಇದ್ನಂತೆ. ಅವ್ನ್ ಯಾವಾಗ ಹುಡುಗಿನ ಇಷ್ಟ ಪಡಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗಿಂದ ಈ ಕಡೆ ಎಲ್ಲ ಬರೋದೇ ಇಲ್ಲ. ಆದ್ರೆ ಇವ್ರಿಗೆ ಏನಾಯ್ತು ಅಂತ ಗೊತ್ತಿಲ್ಲ. ಆದ್ರೆ ಯಾವಾಗೂ ಬರೋನು, ಯಾವಾಗೂ ರಿಂಗ್ ಒಳಗಡೆನೆ ಇರೋನು, ಸಿಕ್ಕಾಪಟ್ಟೆ ಜಗಳ ಮಾಡ್ತಾ ಇದ್ದ. ಇನ್ನು ಹೇಳ್ಬೇಕಂದ್ರೆ ಅದಕ್ಕೆ ಅಡಿಕ್ಟ್ ಆಗ್ಬಿಡ್ದ ಅಂತಾನೆ ಹೇಳ್ಬೇಕು. ಆಮೇಲೆ ಏನಾಯ್ತು, ಅವ್ನ್ ಕೂಡ ಬರ್ದೇ ಆಗ್ಬಿಟ್ಟ ಅಂತ ಹೇಳಿದಾಗ ಇವಳಿಗೆಲ್ಲ ಅರ್ಥ ಆಯ್ತು, ಅಂದ್ರೆ ಎಲ್ಲಾ ಬಗ್ಗೆನೆ ಮಾತಾಡ್ತಾ ಇರೋದು ಅಂತ. ಕೈಫರ್ ಅವಾಗ ಸ್ಟಾರ್ಟಿಂಗ್ ಎಲ್ಲಾನ ತಾನೇ ಇಷ್ಟ ಪಡ್ತಾ ಇದ್ದ, ಯೂರಿ ಕೂಡ ಇಷ್ಟ ಪಡ್ತಾ ಇದ್ದ. ಆದ್ರೆ ಕೈಫರ್ಗಳು ಕೇಳಿದ್ಮೇಲೆ ಯೂರಿ ಬೇಜಾರಲ್ಲಿ ಇಲ್ಲಿ ಬರ್ತಾ ಇದ್ದ ಅಂತ ಇವಳಿಗೆ ಅರ್ಥ ಆಯ್ತು. ಸ್ವಲ್ಪ ತಲೆ ಯೂರಿ ಕೂಡ ರಿಂಗ್ ಒಳಗಡೆ ಇಳಿತಾನೆ, ಜಗಳ ಮಾಡಕ್ಕೆ ರೆಡಿ ಆಗ್ತಾನೆ. ಇಲ್ಲಿ ಕೈಫರ್ ಬಂದು ಜೆಜೆಗೆ ಸುಮಾರು ಸತಿ ಕಾಲ್ ಮಾಡಿರ್ತಾನೆ, ಅವಳಿಗೆ ಕಾಲ್ ರೀಚ್ ಆಗ್ತಾ ಇಲ್ಲ. ಅಲ್ಲಿರೋರೆಲ್ಲಾರು ಕಾಲ್ ಮಾಡಿದ್ದಾರೆ, ಯಾರ ನಂಬರ್ ಇಂದಾನೋ ಅವಳಿಗೆ ಕಾಲ್ ರೀಚ್ ಆಗ್ತಾ ಇಲ್ಲ. ಇವನು ಬೇಗ ಟ್ರ್ಯಾಕ್ ಮಾಡೋಳು ಇಲ್ಲಿದ್ದಾಳೆ ಏನು ಅಂತ ಹೇಳು ಅಂದ್ರೆ ಅವ್ನು ಕೇಳ್ತಾರೆ, ಸರಿಯಾಗಿ ಟ್ರ್ಯಾಕ್ ಮಾಡಕ್ಕೂ ಆಗ್ತಾ ಇಲ್ಲ. ಇರು ಹೇಳ್ತೀನಿ ಅಂತ ಸ್ವಲ್ಪ ಏನೋ ರೆಡಿ ಮಾಡ್ಬಿಟ್ಟು ಈಗ ಟ್ರ್ಯಾಕ್ ಮಾಡಿ ಕರೆಕ್ಟ್ ಆಗಿ ಲೊಕೇಶನ್ ಕಂಡಿಡ್ಬಿಟ್ಟ. ಏನು ಇಲ್ಲಿದ್ದಾಳ ಅಂತ ಹೇಳಿ ಇಬ್ರು ಸಕ್ಕ ಶಾಕ್ ಆಗ್ಬಿಟ್ರು. ಕೈಫರ್ಗೆ ಏನ್ ಅರ್ಥ ಆಗ್ತಲ್ಲ, ಏನ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀರಾ, ಎಲ್ಲಿದ್ದಾಳೆ ಅವಳು, ಎಂತ ಜಾಗದಲ್ಲಿ ಇದ್ದಾಳೆ ಅಂದಾಗ, ಅದು ಕೈಫರ್ ಅವಳು ಕಿಂಗ್ಸ್ ಗ್ರೌಂಡ್ ಅಲ್ಲಿ ಇದ್ದಾಳೆ ಅಂದಿದ ತಕ್ಷಣ ಕೈಫರ್ಗೆ ಸಖತ್ ಶಾಕ್ ಆಗೋಯ್ತು. ಏನು ಕಿಂಗ್ಸ್ ಗ್ರೌಂಡ್ ಅಲ್ಲ, ಅಲ್ಲೇನ್ ಮಾಡ್ತಿದ್ದಾಳ ಅವಳು, ಅಲ್ಲೇನ ಕೂದ್ಲು, ಇದಿಷ್ಟು ಡೇಂಜರ್ ಆದ ಜಾಗ, ಅಯ್ಯೋ ಇವಳಿನೇನ್ ಮಾಡೋದು, ಎಲ್ಲಾದ್ರಲ್ಲೂ ಮುಗ್ ದುರಿಸ್ತಾಳೆ ಅಂತ ಬೈಕೊಂಡೆ ಬೇಗ ಜಾಗಕ್ಕೆ ಹೋಗ್ಬೇಕು ಅಂತ ಅಲ್ಲಿಗೆ ಬರಕ್ಕೆ ಶುರು ಮಾಡಿದ್ರು. ಇಲ್ಲಿ ಕೈಫರು ರಿಂಗ್ ಒಳಗಡೆ ನಿಂತಿದ್ದಾನೆ. ಅಲ್ಲಿರೋ ಆಪೋನೆಂಟ್ ನ ನೋಡ್ತಾ ಇದ್ರೆ ಅವನಿಗೆ ಮನ್ಸಲ್ಲಿ ಓಡ್ತಾ ಇರುತ್ತೆ, ನಾನ್ ಯಾವ ಜಾಗಕ್ಕೆ ಬರಬಾರ್ದು ಅಂತ ಅನ್ಕೊಂಡು ಕೊನೆಗೆ ಅದೇ ಜಾಗಕ್ಕೆ ಬರೋ ತರ ಆಯ್ತು. ಯಾರ್ ನನ್ ಮುಂದ್ಗಡೆ ನಿಂತ್ಕೊಂಡು ಜಗಳ ಮಾಡಬಾರ್ದು ಅಂತ ಅನ್ಕೊಂಡು ಅವತ್ ಅವನ ಜೊತೆನೆ ಜಗಳ ಮಾಡದೆ ಅಂತ ಯೋಚನೆ ಮಾಡ್ಕೊಂಡಿದ್ದಾಗ ಇದಕ್ಕೂ ಮುಂಚೆ ಯೂರಿ ಮತ್ತೆ ಕೈಫರ್ ಇಬ್ರು ಜಗಳ ಮಾಡಿರೋದು ಅವನಿಗೆ ನೆನಪು ಬರುತ್ತೆ. ಅದೇ ನೆನಪಲ್ಲೇ ಇವಾಗ ಎದುರುಗಡೆ ಇರೋದು ಕೈಫರ್ ಅನ್ನೋ ನೆನಪಲ್ಲೇ ಯೂರಿ ಸರಿಯಾಗಿ ಅವನನ್ನ ಹೊಡಿತಾ ಇದ್ದಾನೆ ಅನ್ನೋದಕ್ಕಿಂತ ಒದೆ ತಿಂತಾ ಇದ್ದಾನೆ ಅಂತ ಹೇಳ್ಬೋದು. ಯಾಕಂದ್ರೆ ಅವಾಗ ಕೈಫರ್ ಜೊತೆ ಜಗಳ ಆದಾಗ ಕೈಫರ್ ಯೂರಿನ ಸರಿಯಾಗಿ ಹೊಡೆದಿರ್ತಾನೆ. ಇವಾಗ ಆಪೋಸಿಟ್ ಅಲ್ಲಿ ಇರೋ ಅಪೋನೆಂಟ್ ನಮ್ ಯೂರಿನ ಸರಿಯಾಗಿ ಹೊಡಿತಾ ಇರ್ತಾನೆ. ಇದನ್ನ ನೋಡಿ ಅಲ್ಲಿ ಇರೋರ್ಗೆಲ್ಲ ಸಖತ್ ಗಾಬರಿ ಆಗುತ್ತೆ. ಜೆಜೆಗಂತೂ ಒಂಥರ ತುಂಬಾನೇ ಭಯ ಆಗುತ್ತೆ, ಅಯ್ಯೋ ಏನಾಗುತ್ತೋ ಏನೋ ಗೊತ್ತಿಲ್ಲ ಅಂತ. ಆದ್ರೆ ಆ ಟೈಮಲ್ಲಿ ಕೈಫರ್ ಸರಿಯಾಗಿ ಹೊಡೆದಿದ್ದಲ್ವಾ, ಆಗ ನನ್ಗೆ ಮನ್ಸಲ್ಲಿ ಒತ್ತಡ ಜಾಸ್ತಿ ಇತ್ತು. ಅದ್ ಯಾವ ತರ ಒಂದು ಒತ್ತಡ ಅಂದ್ರೆ ನನ್ ಲವ್ ಗಿಂತ ನನಗೆ ನನ್ ಬೆಸ್ಟ್ ಫ್ರೆಂಡೇ ಮುಖ್ಯ ಅನ್ನೋ ಒಂದು ಒತ್ತಡದಲ್ಲಿದ್ದೆ. ಆತರ ಒಂದು ಎಮೋಷನ್ ಅಲ್ಲಿ ಇದ್ದೆ ನಾನು. ಅದಕ್ಕೋಸ್ಕರ ಅವತ್ತು ನಾನ್ ಬಿಟ್ಕೊಟ್ಟೆ, ಕೈಫರೇ ಗೆಲ್ಲಿ ಅನ್ನೋದಕ್ಕೋಸ್ಕರ ನಾನ್ ಬಿಟ್ಕೊಟ್ಟೆ. ನನ್ ಫ್ರೆಂಡ್ಗೋಸ್ಕರನೇ ಮಾಡಿದ್ದು ಅಂತ ಯೋಚನೆ ಮಾಡ್ಕೊಂಡೆ. ಆಪೋನೆಂಟ್ ಸರಿಯಾಗಿ ಹೊಡಿತಾ ಇದ್ದಾನೆ. ಯೂರಿ ಆಲ್ಮೋಸ್ಟ್ ಜ್ಞಾನ ತಪ್ಪ ಸ್ಟೇಜ್ಗೆ ಹೊರಟೋದ. ಜೆಜೆ ಹಂಗೆ ಕೂಗ್ತಾ ಇರ್ತಾಳೆ ಯೂರಿ ಅಂತ. ಅವಳಿಗೊಂಥರ ತುಂಬಾನೇ ಬೇಜಾರಾಗೋಯ್ತು, ಯಾಕೆ ಇವ್ನ ಹತ್ರ ಒದೆ ತಿಂತಾ ಇದ್ದಾನೆ ಅಂತ. ಆದ್ರೆ ಈಗ ಲೈಟ್ ಆಗಿ ಯೂರಿ ಕಣ್ಬಿಟ್ಟು ನೋಡಿದ ತಕ್ಷಣ ಮುಂದ್ಗಡೆ ಜೆಜೆ ಇರ್ತಾಳೆ. ಅವಳನ್ನ ನೋಡಿದ ತಕ್ಷಣ ಇವನ್ಗೆ ಅರ್ಥ ಆಯ್ತು, ಇಲ್ಲ ಈ ಸತಿ ನಾನ್ ಬಿಟ್ಕೊಡೋದಿಲ್ಲ, ನನಗೆ ನನ್ ಬೆಸ್ಟ್ ಫ್ರೆಂಡ್ ಗಿಂತ ನನ್ ಲವ್ ಇಂಪಾರ್ಟೆಂಟ್ ಅಂತ ಹೇಳಿ ಇವಾಗ ಆಪೋಸಿಟ್ ಅಲ್ಲಿ ಇರೋ ಆಪೋನೆಂಟ್ ನ ಕೈಫರ್ ಅಂತ ಅನ್ಕೊಂಡು ಸರಿಯಾಗಿ ಹೊಡೆಯಕ್ಕೆ ಶುರು ಮಾಡ್ದ ಯೂರಿ. ಒಂದ್ ಸ್ಟೇಜ್ ಗೆ ಆಪೋನೆಂಟ್ ನ ಮೂವ್ ಮಾಡಕ್ ಕೂಡ ಬಿಟ್ಟಿಲ್ಲ, ಫುಲ್ ಟೈಟ್ ಆಗಿ ಹಿಡ್ಕೊಂಡ್ಬಿಟ್ಟ. ಅದರಿಂದ ಯೂರಿನೇ ವಿನ್ ಆಗಿದ್ದು. ಯೂರಿ ಇದ್ರೆ ಎತ್ ನಿಂತ್ಕೊಂಡಿರ್ಬೇಕಾದ್ರೆ ಜೆಜೆ ನೋಡ್ತಾಳೆ. ಜೆಜೆ ಕಣ್ಣಲ್ಲಿ ಅಷ್ಟು ಆನಂದ ಯೂರಿಗೆ
ಇವ್ರಿಗೆ ಏನಾಗಿಲ್ಲ ಅಂತ. ಯೂರಿ ಕೂಡ ಮನ್ಸಲ್ಲೇ ಅನ್ಕೊಂತಾರೆ ನಿನ್ಗೋಸ್ಕರ ಇವತ್ತು ನಾನು ಈ ಬ್ಯಾಟಲ್ ನ ವಿನ್ ಮಾಡಿದ್ದು ಅಂತ. ಆದ್ರೆ ಇಲ್ಲಿ ಜೆಜೆಗೆ ಸಖತ್ ಟೆನ್ಷನ್ ಆಗುತ್ತೆ. ಡ್ಯೂಕ್ ನಾಕೊಂಡ್ ಸರಿಯಾಗಿ ಹೊಡಿತಾಳೆ, ನಿನ್ನಿಂದಾನೆ ಕಣೋ ಎಲ್ಲ ಆಗಿದ್ದು ಅಂತ. ಅದಾದ್ಮೇಲೆ ಯೂರಿ ಬಂದು ಹೇಳ್ತಾನೆ ನನಗ್ ಗೊತ್ತು ನಿನ್ಗೆ ತುಂಬಾನೇ ಕನ್ಫ್ಯೂಷನ್ಸ್ ಇದೆ ಅಂತ, ಎಲ್ಲದನ್ನು ನಾನ್ ಕ್ಲಿಯರ್ ಮಾಡ್ತೀನಿ, ಇಲ್ಲ ನಾನು ನಿನ್ಗೆ ಹೇಳ್ತೀನಿ ಅಂತ. ಇವಳು ಹೇಳ್ತಾಳೆ ಇನ್ನೊಂದ್ಸತಿ ಇಂತ ಜಾಕಲ್ಲ ಬರ್ಬೇಡ, ಜಗಳ ಎಲ್ಲ ಮಾಡ್ಬೇಡ ಅಂದಾಗ ಯೂರಿ ಹೇಳ್ತಾನೆ ಆ ಟೈಮ್ ಅಲ್ಲಿ ನನ್ಗೆ ತುಂಬಾನೇ ಸ್ಟ್ರೆಸ್ ಇತ್ತು, ನನ್ ಲವ್ ನ ಕಳ್ಕೊಂಡಲ್ಲ, ಯಾಕಂದ್ರೆ ನಾನು ಎಲ್ಲಾನ ಇಷ್ಟ ಪಡ್ತಾ ಇದ್ದೆ, ಲವ್ ನ ಕಳ್ಕೊಂಡಲ್ವ ಅಂತ ಹೇಳಿ ನನ್ ಕೋಪನ ಎಲ್ ತೋರ್ಸೋದು ಅಂತ ಗೊತ್ತಿಲ್ಲದೆ ನಾನು ಈ ಜಾಗಕ್ಕೆ ಬಂದೆ. ಯಾವಾಗೂ ಬರ್ತಾ ಇದ್ದೆ, ಯಾವಾಗೂ ಜಗಳ ಮಾಡ್ತಾ ಇದ್ದೆ, ನನ್ ಫ್ರೆಂಡ್ಶಿಪ್ ಬೇಡ ಏನು ಬೇಡ ಅಂತ ಹೇಳಿ ಕೈಫರ್ನ ಕೂಡ ನಾನು ಆ ಟೈಮ್ ಅಲ್ಲಿ ದೂರ ಮಾಡ್ಕೊಂಡಿದ್ದೆ. ಆದ್ರೆ ಒಂದಿನ ರಿಂಗ್ ಅಲ್ಲಿ ಕೈಫರ್ ನನ್ನ ಎದುರುಗಡೆ ಬರ್ತಾನೆ ಅಂತ ನಾನು ಸ್ವಲ್ಪನೂ ಅನ್ಕೊಂಡಿರ್ಲಿಲ್ಲ. ಆ ಟೈಮ್ ಅಲ್ಲಿ ನನ್ನ ಫ್ರೆಂಡ್ಗೋಸ್ಕರ ನಾನು ಬಿಟ್ಕೊಟ್ನಲ್ವಾ, ಆ ಮೂಮೆಂಟ್ ಅಲ್ಲಿ ಅನ್ಕೊಂಡೆ ನನ್ ಲೈಫ್ ಯಾವ ದಾರಿಯಲ್ಲಿ ಹೋಗ್ತಾ ಇದೆ ಅಂತ. ಅವತ್ತಿಗೆ ಲಾಸ್ಟ್ ನಾನು ಜಗಳ ಎಲ್ಲ ಬಿಟ್ಟಿದ್ದು. ಅದಾದ್ಮೇಲೆ ನಾನು ಕೈಫರ್ ನಾರ್ಮಲ್ ಆಗಿ ಫ್ರೆಂಡ್ಸ್ ಕೂಡ ಆಗ್ಬಿಟ್ವಿ. ಆದ್ರೆ ನೀನು ಚಿಂತೆ ಮಾಡ್ಬೇಡ ಜೆಜೆ, ಇನ್ಮೇಲೆ ಆತರ ಎಲ್ಲ ಆಗಲ್ಲ ಅಂದಾಗ ಜೆಜೆಗೆ ಒಂಥರ ಯೋಚನೆ, ನನ್ನಿಂದ ಎಲ್ಲಿ ಮತ್ತೆ ಇವ್ರಿಬ್ರು ಜಗಳ ಮಾಡ್ಕೊಳ್ಳೋ ತರ ಆಗುತ್ತೇನೋ, ಅವ್ರ ಫ್ರೆಂಡ್ಶಿಪ್ ಗೆ ಏನಾದ್ರು ಆಗ್ಬಿಡತ್ತೇನೋ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಈ ತರ ಒಳಗಡೆ ನಡೀತಾ ಇರ್ಬೇಕಾದ್ರೆ ಕೈಫರು ಮತ್ತೆ ಇನ್ನಿಬ್ರು ಕೂಡ ಜಾಗಕ್ಕೆ ಬಂದ್ಬಿಟ್ರು. ಇವ್ರ ಕಡೆ ಸ್ಟ್ರೇಟ್ ಆಗಿ ಗೇಟ್ ಹತ್ರ ಹೋದಾಗ ಅದೇ ಪಾಸ್ಕೋಡ್, ಇವ್ರಿಗೆ ಏನಿತ್ತು ಅದೇ ಪಾಸ್ಕೋಡ್, ನನ್ನ ಪೈನಾಪಲ್ ಆಪಲ್ ಅನ್ಕೊಂಡು ಏನೋ ಅಂತ ಹೇಳ್ಬಿಟ್ಟು ಅವನು ಒಳಗಡೆ ಬರ್ತಾನೆ. ಇಲ್ಲಿ ಜೆಜೆ ನಿಂತಿರೋದ್ರ ನೋಡ್ಬಿಟ್ಟು ಅವ್ನಿಗೆ ಸಖತ್ ಶಾಕ್ ಆಗೋಯ್ತು. ಜೆಜೆ ನೀನೇನ್ ಮಾಡ್ತಾ ಇದೆಯಲ್ಲ, ಇಲ್ಲಿಗೆ ಏನಕ್ ಬಂದೆ, ಇದು ಒಂಥರ ತುಂಬಾನೇ ಡೇಂಜರ್ ಆದ ಜಾಗ ಅಂತೆಲ್ಲ ಹೇಳ್ಬೇಕಾದ್ರೆ ಆ ಬಾಸ್ ಹೇಳ್ತಾನೆ ಏನಪ್ಪಾ ಕೈಫರ್, ತುಂಬಾ ವರ್ಷಗಳಾದ್ಮೇಲೆ ನೋಡ್ತಾ ಇದೀವಿ, ಯಾಕೆ ನೀನು ಒಂದು ಮ್ಯಾಚ್ ಆಡಬಾರ್ದು, ಬಾಬಾ ಒಂದ್ ಮ್ಯಾಚ್ ಆಡು ಬಾ ಅಂತ ಹೇಳಿದ್ರೆ ಕೈಫರ್ ಹೇಳ್ತಾನೆ ಇಲ್ಲೋಡು ನಾನು ಅದಕ್ಕೋಸ್ಕರ ಬಂದಿಲ್ಲ ಅಂತ, ಇಲ್ಲೋಡು ಜೆಜೆ ಏನಾದ್ರೂ ನನ್ ಕೈನ ಮಾತ್ರ ಬಿಡ್ಬೇಡ, ಬಾಯಿಲಿಂದ ಹೋಗೋಣ ಅಂತ ಹೇಳಿ ಗಟ್ಟಿಯಾಗಿ ಕೈ ಹಿಡ್ಕೊಂಡು ಅಲ್ಲಿಂದ ಓಡಕ್ಕೆ ಶುರು ಮಾಡ್ಬಿಟ್ಟ. ಆ ಬಾಸ್ ಕೂಡ ಅಲ್ಲಿರೋರ್ಗೆಲ್ಲ ಹಂಗೆ ಕಣ್ಣಲ್ಲಿ ಸಿಗ್ನಲ್ ಕೊಡ್ತಾನೆ ಅವ್ರನ್ನ ಹಿಡೀರಿ ಅಂತ. ಅವರೆಲ್ಲ ಬರಕ್ ಮುಂಚೆನೆ ಕೈಫರು ಹೆಂಗಾದ್ರೂ ಮಾಡಿ ಜೆಜೆನ ಕಾಪಾಡ್ಬೇಕು, ಅವಳನ್ನ ಕಾಪಾಡ್ಬೇಕು ಅನ್ನೋದಕ್ಕೋಸ್ಕರ ನಾವು ನಿಜಕ್ಕೆ ಬಂದಿದ್ದು, ತಿರುಗ್ ಕೂಡ ನೋಡಿಲ್ಲ, ಹಂಗೆ ಜೆಜೆನ ಕರ್ಕೊಂಡು ಅಲ್ಲಿಂದ ಓಡೋಗ್ಬಿಟ್ಟ. ಎಲ್ಲರೂ ಹಿಂದ್ಗಡೆನೆ ಓಡ್ ಬರ್ತಾ ಇರ್ತಾರೆ. ಕೈಫರ್ ಈ ತರ ಜೆಜೆನ ಕರ್ಕೊಂಡು ಹೋಗ್ತಾ ಇರೋದನ್ನ ಹಿಂದ್ಗಡೆಯಿಂದ ಯೂರಿ ನೋಡ್ತಾನೆ ಇದ್ದಾನೆ. ಅವ್ನಿಗೆ ಏನು ಮಾತೆ ಬರ್ತಾ ಇಲ್ಲ, ಹಂಗೆ ಶಾಕಿಂಗ್ ಅಲ್ಲಿ ನಿಂತ್ಕೊಂಡ್ಬಿಟ್ಟ. ಇಲ್ಲಿ ಕೈಫರ್ ಜೆಜೆನ ಕರ್ಕೊಂಡು ಹೊರಟೋದ. ಇದಕ್ ಮೇಲೆ ಏನಾಯ್ತು ಅಂತ ನಾವು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡೋಣ. ಐ ಆಮ್ ರಿಯಲಿ ಸಾರಿ, ನಾನು ಆಕ್ಚುಲಿ ಬೇಗ ಅಪ್ಲೋಡ್ ಮಾಡ್ಬೇಕು ಅನ್ಕೊಂಡೆ, ಹೇಳಿದ್ನಲ್ಲ ಒಂದ್ ಸ್ವಲ್ಪ ಪರ್ಸನಲ್ ವರ್ಕ್ಸ್ ಇದೆ, ನನ್ಗೆ ಅದು ಕಂಪ್ಲೀಟ್ ಮಾಡ್ಕೊಂಡು ಅಪ್ಲೋಡ್ ಮಾಡಕ್ಕೆ ಒಂದ್ ಸ್ವಲ್ಪ ಟೈಮ್ ತಗೊಳ್ತಾ ಇದೆ. ಆದಷ್ಟು ಇವತ್ತು 2 ಎಪಿಸೋಡ್ ಹಾಕ್ಬಿಡ್ತೀನಿ, ಟ್ರೈ ಮಾಡ್ತೀನಿ ಇದೊಂದು ಎಪಿಸೋಡ್ಗೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.